ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ಜನ್ಮಾದ್ಯಶ್ಚ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮರುಧಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾಂ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀವೇದಾಂತಮಹಾಚಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿಸುರೇಶ್ವರೈಶ್ಚ ಮಥಿತೋ ಯಃ ಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಮೃತಂ ಪ್ರಯಚ್ಛತಿ ಸಮಾಂ ಪಯಾದ್ಗುಣೋದ್ಯನ್ಮಣಿಃ. ಜನೋ ಯಾಂ ಪ್ರತ್ಯೂಹೇ ಜನನ ಸಮಯೇಥಾಪಿ ವಿಪದಿ ಸ್ಮರತ್ಯದ್ಧಾನಾಶೇನನು ಖಲು ತತೋನ್ಯತ್ರ ಸಮಯೇ ಸ್ಮೃತಾಯಾ ಸಂತಾಪಂ ಹರತಿ ಚ ಮುದೈವಾಶು ಪರಯಾ ಪರಬ್ರಹ್ಮಾಣಿ ಸಾ ನನು ವಿಜಯತೆ ಮದ್ಹೃದಿ ಸದಾ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ವ್ಯಾಸೇನೌ ವಿಪ್ತಬೀಜಶ್ರುತಿಭುವಿ ಭಗವತ್ ಪಾದಲಬ್ಧಾಂಕುರಶ್ರೀಃ ಪ್ರತ್ನೈರೀಷತ್ರಭಿನ್ನೋ ಜನಿಜಯಮುನಿನಾ ಸಮ್ಯಗುದ್ಭಿನ್ನಶಾಖಃ. ಮೌನೀಶೌ ವ್ಯಾಸರಾಜಾ ದ್ವಿದಿತಕಿಸಲಯಃ ಪುಷ್ಪಿತೋಯಂ ಜೈಂದ್ರಾಂ ಅದ್ಯ ಶ್ರೀರಾಘವೇಂದ್ರಾದ್ವಿಲಸತಿ ಫಲಿತೋ ಮಧ್ವಸಿದ್ಧಾಂತಶಾಖೀ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಯಸ್ಯ ಪ್ರಚಂಡತಪಸಾ ಶ್ರುತಿಗೀತರುತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ. ಶ್ರೀಮಧ್ವಸನ್ಮತಪಯೋ ನಿಧಿಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಣ್ಣಮುದಮಾತನೋತು. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಳೆದ 10 ದಿನಗಳಿಂದ ಸತತವಾಗಿ ಪ್ರತಿನಿತ್ಯ 2 ಉಪನ್ಯಾಸಗಳಂತೆ ನಾವೆಲ್ಲರೂ ಕೂಡ ಭಾಗವತವನ್ನು ಶ್ರವಣ ಮಾಡ್ತಾ ಬಂದಿದ್ದೇವೆ. ಭಾಗವತ ನಾವೆಲ್ಲ ತಿಳ್ಕೊಂಡು ಹಾಗೆ ಎಲ್ಲ ಮಹನೀಯರು ಹೇಳುವ ಹಾಗೆ ಅತ್ಯಂತ ಪುಣ್ಯಕರವಾಗಿರತಕ್ಕಂಥ ಗ್ರಂಥ. ಅದರಲ್ಲಿಯೂ ಕೂಡ ಈ ಅಧಿಕ ಮಾಸದಲ್ಲಿ ಅಧಿಕಗಳು ಸೇರಿಕೊಂಡಿರತಕ್ಕಂಥ ಸಂದರ್ಭ ಇದು. ಒಂದನೇದಾಗಿ ಅಧಿಕ ಮಾಸ, ಎರಡನೇದಾಗಿ ಭಾಗವತವೇ ಅಧಿಕ, ಮೂರನೇದಾಗಿ ವಿಷ್ಣುತೀರ್ಥರ ಸನ್ನಿಧಾನ ಇನ್ನೂ ಅಧಿಕ, ನಾಲ್ಕನೇದಾಗಿ ಏಕಾದಶಿ. ಇದೆಲ್ಲವೂ ಕೂಡ ಸೇರಿ ಒಂದು ವಿಶಿಷ್ಟವಾಗಿರತಕ್ಕಂಥ ಒಂದು ಶಕ್ತಿಯ ಸಂಚಲನ ಇಲ್ಲಿ ಆಗ್ತಾ ಇದೆ ಅಂತಕ್ಕಂಥ ಅನುಭವ ನಮಗೆಲ್ಲರಿಗೂ ಕೂಡ ಬರ್ತದೆ. ಕಲಿಯುಗದಲ್ಲಿ ಅಲ್ಪ ಸುಖಕ್ಕಾಗಿ ಬಹು ದುಃಖ ಪಡ್ತಾ ಇರತಕ್ಕಂಥ ಜನರನ್ನು ಉದ್ದೇಶಿಸಿ ವೇದವ್ಯಾಸರು
ಏನೋ ಚಿಂತಾಕ್ರಾಂತರಂತೆ ಕುಳಿತಂತೆ ನಟಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಹೊರಹೊಮ್ಮಿರತಕ್ಕಂಥ ಚತುಶ್ಲೋಕಿ ಭಾಗವತದಿಂದ 18,000 ಶ್ಲೋಕದ ಭಾಗವತ ಪುನರುಚ್ಚಾರಗೊಳ್ತಾ ಇರತಕ್ಕಂಥ ಸಂದರ್ಭ. ಭಾಗವತ ಬರೋದಕ್ಕಿಂತ ಮುಂಚಿತವಾಗಿ 17 ಪುರಾಣಗಳದ್ದೇ ಹವಾ ಇತ್ತು. ಎಲ್ಲ ಕಡೆಗಳಲ್ಲಿಯೂ ಕೂಡ ಆ 17 ಪುರಾಣಗಳನ್ನೇ ಎಲ್ಲರೂ ಕೂಡ ಶ್ರವಣ ಮನನ ಮಾಡ್ತಾ ಇದ್ದರು. ಆದರೆ ಭಾಗವತ ಬಂದ ತಕ್ಷಣ ಎಲ್ಲರೂ ತಂಡೋಪತಂಡವಾಗಿ ಹಿಂಡು ಹಿಂಡಾಗಿ ಭಾಗವತದ ಕಡೆ ಬರ್ತಾ ಇದ್ದಾರೆ. ಕಾರಣ ಅಂದರೆ ಭಾಗವತ ಈ ಒಂದು ಪುರಾಣಗಳ ರಾಜ ಅಂತ ಅನಿಸ್ಕೊಂಡಿರ್ತಕ್ಕಂಥದ್ದು ಒಂದು. ಎರಡನೇದಾಗಿ ಸಮಗ್ರವಾಗಿರತಕ್ಕಂಥ ವೇದಗಳ ಒಂದು ವೃಕ್ಷ ಏನಿದೆ, ವೇದದ ವೃಕ್ಷಗಳ ಹತ್ತಿರ ನಾವು ಎಲ್ಲ ವೇದಗಳ ಹತ್ತಿರ ಹೋಗ್ಲಿಕ್ಕಾಗೋಲ್ಲ. ಆದರೆ ವೇದದ ವೃಕ್ಷಗಳಿಂದ ಬಂದಿರತಕ್ಕಂಥ ಫಲ ಏನಿದೆ ಅದೇ ಭಾಗವತ. ಹೀಗಾಗಿ ಭಾಗವತಕ್ಕೆ ವಿಶೇಷವಾಗಿರತಕ್ಕಂಥ ಒಂದು ಸಾನ್ನಿಧ್ಯ ಇದೆ. ಭಾಗವತವನ್ನು ಪ್ರಾರಂಭ ಮಾಡ್ತಾ ಇರತಕ್ಕಂಥದ್ದು ಯಾರಿಂದಪ್ಪ ಅಂದರೆ ಚಿರಂಜೀವಿಯಿಂದ ಪ್ರಾರಂಭ ಆಗ್ತದೆ. ಚಿರಂಜೀವಿ ಯಾರು ಹಾಗಾದರೆ ಅಂದರೆ ಅಶ್ವತ್ಥಾಮಾಚಾರ್ಯರ ಒಂದು ಕಥೆಯಿಂದನೇ ಮೊದಲು ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು ಭಾಗವತ. ಅಶ್ವತ್ಥಾಮೋ ಬಲಿರ್ವ್ಯಾಸ ಹನುಮಾಂಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನ ಅಂಥೇಳಿ ಅಶ್ವತ್ಥಾಮರ ಕಥೆಯಿಂದ ಚಿರಂಜೀವಿಗಳ ಕಥೆಯಿಂದ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು. ಇನ್ನಿದ್ರ ಮುಕ್ತಾಯ ಆಗ್ತಕ್ಕಂಥದ್ದು ಕೂಡ ಚಿರಂಜೀವಿಗಳಿಂದಲೇ. ಅಂದರೆ ಮಾರ್ಕಂಡೇಯ ಋಷಿಗಳ ಕಥೆಯ ಮೂಲಕವಾಗಿಯೇ ಈ ಒಂದು ಭಾಗವತ ಮುಕ್ತಾಯ ಆಗ್ತದೆ. ಅಂದರೆ ಇದನ್ನು ಕೇಳಿರ್ತಕ್ಕಂಥವ್ರು ಯಾವಾಗಲೂ ಕೂಡ ಚಿರಂಜೀವಿಗಳೇ. ಚಿರಂಜೀವಿಗಳು ಅಂದರೆ ಅರ್ಥ ನಾವು ಸಾವಿಲ್ಲದೆ ಇರತಕ್ಕಂಥವ್ರಲ್ಲ, ಸಾವಿಗೆ ಹೆದರದೆ ಬದುಕನ್ನು ಸಾಗಿಸ್ಲಿಕ್ಕೆ ಏನು ಬೇಕು ಅದೆಲ್ಲವೂ ಕೂಡ ಈ ಭಾಗವತದಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಈ ಭಾಗವತವನ್ನು ಹೇಳಿರ್ತಕ್ಕಂಥವ್ರು ಯಾರು ಅಂದರೆ ಸಾಕ್ಷಾತ್ ಭಗವಂತ. ಸಾಕ್ಷಾತ್ ಭಗವಂತ ಹೇಳ್ತಾನೆ. ಸಾಕ್ಷಾತ್ ಭಗವಂತ ಯಾರಿಗೆ ಹೇಳ್ತಾನೆ ಅಂದರೆ ತನ್ನ ಮಗನಾಗಿರ್ತಕ್ಕಂಥವನಿಗೆ ಹೇಳ್ತಾನೆ. ಅಂದರೆ ಸರ್ವೋತ್ತಮನಾಗಿರ್ತಕ್ಕಂಥ ವೇದವ್ಯಾಸರು ತಮ್ಮ ಮಗನಾಗಿರ್ತಕ್ಕಂಥ ಶುಕಾಚಾರ್ಯರಿಗೆ ಹೇಳ್ತಾರೆ. ಹಾಗಾದರೆ ಶುಕಾಚಾರ್ಯ ಯಾರಂದರೆ ಜೀವೋತ್ತಮರ ಮೊಮ್ಮಕ್ಕಳು. ಯಾವ ಧರ್ಮರಾಯ, ಯಾವ ಧರ್ಮರಾಯನ ತಮ್ಮ ಭೀಮಸೇನ, ಯಾವ ಭೀಮಸೇನನ ತಮ್ಮ ಅರ್ಜುನ, ಅರ್ಜುನನ ಮಗನೇ ಅಭಿಮನ್ಯು, ಅಭಿಮನ್ಯುವನ ಮಗನೇ ಪರೀಕ್ಷಿತ. ಈ ರೀತಿಯಾಗಿ ಆ ಒಂದು ಪರೀಕ್ಷಿತ ಅಂತಕ್ಕಂಥವನು ಯಾರು ಅಂದರೆ ಸಾಕ್ಷಾತ್ ಜೀವೋತ್ತಮರ ಮೊಮ್ಮಗನಾಗಿರ್ತಕ್ಕಂಥವನು. ಅಂದರೆ ಭೀಮಸೇನ ದೇವರ ಮಗನಾಗಿರ್ತಕ್ಕಂಥ ಚಿರಂಜೀವಿ ಆ ಒಂದು ಪರೀಕ್ಷಿತನಿಗೆ, ಜೀವೋತ್ತಮರ ಮೊಮ್ಮಗನಿಗೆ, ಸರ್ವೋತ್ತಮನ ಮಗನಾಗಿರ್ತಕ್ಕಂಥ ಶುಕಾಚಾರ್ಯ ಹೇಳ್ತಾ ಇರತಕ್ಕಂಥ ಈ ಭಾಗವತ ಇಷ್ಟೊಂದು ಅತ್ಯಂತ ಪುಣ್ಯಕರವಾಗಿರತಕ್ಕಂಥ ಒಂದು ಪ್ರಸಂಗವನ್ನು ತಂದುಕೊಡ್ತದೆ. ಅಂದರೆ ಇನ್ನೂ ಒಂದು ವಿಶೇಷ ಅಂದರೆ ಗಂಗಾ ಜನಕನಾಗಿರ್ತಕ್ಕಂಥ ಭಗವಂತ, ಅಂದರೆ ಗಂಗೆಯನ್ನು ಧರೆಗೆ ತಂದಿರತಕ್ಕಂಥ ಒಂದು ಏನು ಭಗವಂತ ಇದ್ದಾನಲ್ಲೇ ಆ ಗಂಗಾ ಜನಕನಿಂದ ಇದು ಹೇಳಲ್ಪಡ್ತು. ಯಾರಿಗೆ ಹೇಳಲ್ಪಡ್ತೆ ಅಂದರೆ ಗಂಗಾಧರನಿಗೆ ಹೇಳಲ್ಪಡ್ತು. ಅಂದರೆ ಗಂಗಾ ಜನಕ ಯಾರು ಅಂದರೆ ಸಾಕ್ಷಾತ್ ಭಗವಂತನೇ ಗಂಗಾ ಜನಕ. ಹಾಗಾದರೆ ಗಂಗಾಧರ ಯಾರು ಅಂದರೆ ಗಂಗಾಧರನಾಗಿರತಕ್ಕಂಥವನೇ ಈ ಒಂದು ಶುಕಾಚಾರ್ಯರು. ಅಂದರೆ ಶುಕಾಚಾರ್ಯರು ಗಂಗಾಧರ, ಆ ಒಂದು ವೇದವ್ಯಾಸರು ಗಂಗಾ ಜನಕ. ಗಂಗಾ ಜನಕನಿಂದ ಗಂಗಾಧರನಿಗೆ ಎಲ್ಲಿ ಹೇಳಲ್ಪಡ್ತು ಅಂದರೆ ಅದು ಒಂದು ವಿಶೇಷಣೆ. ಗಂಗಾ ತೀರದಲ್ಲಿ ಈ ಒಂದು ಭಾಗವತ ಪ್ರಪ್ರಥಮವಾಗಿ ಹೇಳಲ್ಪಡ್ತು. ಈ ರೀತಿಯಾಗಿ ಗಂಗಾ ಜನಕನಿಂದ ಗಂಗಾಧರನಿಗೆ ಹೇಳಲ್ಪಟ್ಟಿರ್ತಕ್ಕಂಥ, ಗಂಗಾ ತೀರದಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ಈ ಒಂದು ಭಾಗವತ ಇಷ್ಟೊಂದು ಪುಣ್ಯಕರವಾಗಿರ್ತಕ್ಕಂಥ ಒಂದು ಭಾಗವತ ಆಗಿರ್ತಕ್ಕಂಥದ್ದು. ಅಂದರೆ ಇದನ್ನು ಹೇಳೋದು ಹೆಂಗೆ? ಪ್ರಾರಂಭ ಮಾಡ್ತಾ ಇರತಕ್ಕಂಥದ್ದು ಚಿರಂಜೀವಿ ಅಂದ್ರಿ, ಇದರೊಳಗೆ ಇನ್ನೂ ಒಂದಿದೆ, ಜಯದ ಸಂಕೇತ ಇದೆ. ಈ ಭಾಗವತವನ್ನು ಕೇಳುವುದರಿಂದ ನಿಶ್ಚಿತವಾಗಲೂ ಜಯ. ಹಾಗೆ ಜಯ ಅಂದರೆ ಏನಪ್ಪ? ಇಸ್ಪೇಟ್ ಆಡೋದ್ರಿಂದನೋ, ಓಶಿ ಆಡೋದ್ರಿಂದನೋ, ಇನ್ಯಾವುದೋ ಕುದುರೆ ರೇಸ್ ಆಡೋದ್ರಿಂದೋ ಅದರಿಂದ ಜಯ ಬಂದು ನಮಗೇನಾದರೂ ದುಡ್ಡು ಬರ್ತದೆ ಅದಕ್ಕೋಸ್ಕರವಾಗಿ ಅದನ್ನು ಹೇಳಬೇಕಾ? ಖಂಡಿತವಾಗಲೂ ಇಲ್ಲ.
ಜಯ ಅಂದರೆ ಈ ಒಂದು ನಮ್ಮ ಇಂದ್ರಿಯ ನಿಗ್ರಹ, ನಾವು ಮಾಡಬೇಕಾಗಿರ್ತಕ್ಕಂಥ ಅನೇಕ ಕಾರ್ಯಗಳನ್ನು ಏನು ನಾವು ಹೊರಡ್ತೀವಲ್ಲ ಅದಕ್ಕೆ ಜಯ ಅಂತಕ್ಕಂಥದ್ದು ನಿಶ್ಚಿತವಾಗಿ ಸಿಗ್ತದೆ. ನಾವು ಯಾವ ರೀತಿಯಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತೀವಿ, ನಮ್ಮ ಎಲ್ಲ ಒಂದು ಜೀವಿಗಳ ಕೊನೆಯ ಯಾವ ಒಂದು ಇದು ಇದೆ ಫಲಿತ, ಯಾವುದನ್ನು ಹೋಗಿ ನಾವು ಮುಟ್ಕೋಬೇಕಾಗಿದೆ ಗುರಿ ಅಂದರೆ ಮೋಕ್ಷ ಅಂತಕ್ಕಂಥದ್ದಿದೆ. ಆ ಮೋಕ್ಷಕ್ಕೆ ಹೋಗಲಿಕ್ಕೆ ಏನು ಬೇಕು, ಆ ಒಂದು ಎಲ್ಲ ಜಯಗಳನ್ನು ಕೂಡ ಈ ಒಂದು ಭಾಗವತ ಅಂತಕ್ಕಂಥದ್ದು ತಂದು ಕೊಡ್ತದೆ. ಭಾಗವತ ಅನ್ನೋದು ಇಷ್ಟು ಮಾತ್ರ ಅಲ್ಲ, ಜಯ ಹೇಗೋ ಅಂದರೆ ಭಾಗವತ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದೇ ಜಕಾರದಿಂದ ಪ್ರಾರಂಭ ಆಗ್ತದೆ. ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮರುಧಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಂದರೆ ಭಾಗವತದ ಮೊದಲನೆಯ ಶ್ಲೋಕದ ಮೊದಲನೆಯ ಬೀಜಾಕ್ಷರ ಅಂತಕ್ಕಂಥದ್ದು ಜಕಾರ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಭಾಗವತದ ಕೊನೆಯಲ್ಲಿ ಹೇಳಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಯಕಾರದಿಂದ ಮುಕ್ತಾಯವಾಗ್ತದೆ. ಅಂದರೆ ಸನಾತನಾಯ ಅಂತಕ್ಕಂಥ 18ನೇ ಸಾವಿರದ ಶ್ಲೋಕದ ಕೊನೆಯ ಅಕ್ಷರ ಯಕಾರ ಆಗಿದೆ, ಸನಾತನಾಯ ಆಗಿದೆ. ಮೊದಲನೆಯ ಅಕ್ಷರ ಜಕಾರ ಆಗಿದೆ. ಮೊದಲನೆಯ ಅಕ್ಷರವನ್ನು ಮತ್ತು ಕೊನೆಯ ಅಕ್ಷರವನ್ನು ನಾವು ಸೇರಿಸಿದಾಗ ಜಯ ಅಂತಕ್ಕಂಥದ್ದು ನಿಶ್ಚಿತ. ಅದೇ ಪ್ರಕಾರವಾಗಿ ನಮ್ಮ ಅಕ್ಷರ ಮಾಲೆಯಲ್ಲಿಯೂ ಕೂಡ ಈ ಒಂದು ವಿಶೇಷವಾಗಿರತಕ್ಕಂಥ ಒಂದು ಸನ್ನಿವೇಶವನ್ನು ನೋಡ್ತೇವೆ. ಯಾಕಂದರೆ ಭಾಗವತ ಇರತಕ್ಕಂಥದ್ದು 18,000 ಶ್ಲೋಕ. ಆ 18,000 ಶ್ಲೋಕದಲ್ಲಿ ಆ ಒಂದು ಸಂದರ್ಭದಲ್ಲಿ 18 ಅಂತಕ್ಕಂಥದ್ದು ಕೂಡ ಜಯದ ಸಂಕೇತ ಆಗ್ತದೆ. ಅದೇ ಪ್ರಕಾರವಾಗಿ ಈ ಒಂದು ಮಹಾಭಾರತ ಯುದ್ಧ ನಡೆದಿರತಕ್ಕಂಥದ್ದು 18 ದಿನ. ಅದರಲ್ಲಿ ಇರ್ತಕ್ಕಂಥವ್ರು 18 ಅಕ್ಷೋಹಿಣಿ ಸೈನ್ಯ, ಅದರಲ್ಲಿರ್ತಕ್ಕಂಥವ್ರು 18 ಜನ ಅತಿರಥ ಮಹಾರಥರು. ಭಾಗವತದ ಪರ್ವಗಳು ಕೂಡ 18 ಆಗಿರ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ ವಿಷ್ಣು ಸಹಸ್ರನಾಮಕ ಇರತಕ್ಕಂಥದ್ದು 108 ಶ್ಲೋಕ. ಅಂದರೆ ಆ ಒಂದು ಪೂಜೆಯನ್ನು ತೆಗೆದರೆ ಅಲ್ಲಿಯೂ ಕೂಡ 18. ಅದೇ ಪ್ರಕಾರವಾಗಿ ಭಗವದ್ಗೀತೆಯನ್ನು ಹೇಳಿರ್ತಕ್ಕಂಥದ್ದು ಕೂಡ 18 ಅಧ್ಯಾಯಗಳಲ್ಲಿ ಭಗವದ್ಗೀತೆಯನ್ನು ಹೇಳ್ತಾನೆ. ಪುರಾಣಗಳು 18, ಉಪಪುರಾಣಗಳು 18. ಈ ರೀತಿಯಾಗಿ 18 ಅಂತಕ್ಕಂಥದ್ದು ನಮ್ಮ ಗಂಟು. ಆ ಪ್ರಕಾರವಾಗಿ 18 ನಾವು ನೋಡಿದಾಗ ಇದು ಜಯದ ಸಂಕೇತ ಹೆಂಗಾಗ್ತದೆ ಅಂದರೆ ಕ ಕ ಗ ಘಂಗ ಚ ಚ ಜ, ಇದು 8ನೇ ಅಕ್ಷರ ಆಗ್ತದೆ. ಅದೇ ಪ್ರಕಾರವಾಗಿ ಅಲ್ಲಿ ಏರಲವ ಶೇಷ ನೋಡಿದರೆ ಅಲ್ಲಿ ಎ ಅಂತಕ್ಕಂಥದ್ದು 1ನೇ ಬೀಜಾಕ್ಷರ ಆಗ್ತದೆ. ಅಂದರೆ ಇಲ್ಲಿಯ 8 ಅಲ್ಲಿಯ 1 ತೆಗೆದುಕೊಂಡ್ರೆ ಜಯ ಅಂತಕ್ಕಂಥದ್ದು ನಿಶ್ಚಿತವಾಗಲೂ ಕೂಡ ಕಟ್ಟಿಟ್ಟಿರ್ತಕ್ಕಂಥದ್ದು. ಅದೇ ಪ್ರಕಾರವಾಗಿ 18 ಅಂತಕ್ಕಂಥದ್ದು ಇನ್ನೂ ವಿಶೇಷವಾಗಿರ್ತಕ್ಕಂಥದ್ದು ಏನಂದರೆ ಪಾಂಡವರು ತಮ್ಮ ಒಂದು ರಾಜ್ಯಭಾರವನ್ನು ಪ್ರಾರಂಭ ಮಾಡಿದಾಗ 18 ವರ್ಷಗಳ ಪರ್ಯಂತರವಾಗಿ ಧೃತರಾಷ್ಟ್ರ ಇರ್ತಾನೆ. 18 ವರ್ಷದ ನಂತರಕ್ಕೆ ಆತ ಕಾಡಿ ಹೋಗ್ತಾನೆ. ಅದು ಆದ ನಂತರವಾಗಿ 18 ವರ್ಷ ಧರ್ಮರಾಜ ಆಳ್ತಾನೆ. ಅಂದರೆ ಒಟ್ಟು ಧರ್ಮರಾಜ ಆಡಿರ್ತಕ್ಕಂಥದ್ದು 18 36 ವರ್ಷಗಳನ್ನು ಆ ಒಂದು ಭಗವಂತ ಆ ಒಂದು ಧರ್ಮರಾಯ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಒಂದು 18ನೇಯ ಪುರಾಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ತಾ ಇನ್ನೂ ಒಂದು ವಿಶೇಷ ಇದೆ. ಏನು ವಿಶೇಷ ಇದೆಯಪ್ಪ ಅಂದರೆ ಈ ಭಾಗವತವನ್ನು ಈ ಒಂದು ಶುಕಾಚಾರ್ಯರು ಇಲ್ಲಿ ತಂದ್ರಲ್ವೋ, ಅಂದರೆ ಈ ಶುಕಾಚಾರ್ಯರ ಮೂಲಕವಾಗಿ ಪರೀಕ್ಷಿತನ ಮೂಲಕವಾಗಿ ಎಲ್ಲ ಕಡೆಗೂ ಹರಡುತ್ತಲ್ವೋ, ಇಲ್ಲಿ ಒಂದು ವೈಶಿಷ್ಟ್ಯ ಏನಿದೆ ಅಂದರೆ ಪಾಂಡವರು ಅಂತಕ್ಕಂಥವ್ರು ಮಾಡಿರ್ತಕ್ಕಂಥ ಉಪಕಾರ, ಪಾಂಡವರು ಮಾಡಿರ್ತಕ್ಕಂಥ ಉಪಕಾರ ಎಷ್ಟಿದೆ ಅಂದರೆ ಇವತ್ತಿನ ದಿವಸ ನಾವು ಮಾಡ್ತಾ ಇರ್ತಕ್ಕಂಥ ಈ ಒಂದು ಪುಣ್ಯದ ಕಾರ್ಯದಲ್ಲಿಯೂ ಕೂಡ ಪಾಂಡವರಿಗೆ ಪುಣ್ಯ ಹೋಗ್ತದೆ. ಅದು ಹೆಂಗೆ ಹೋಗ್ತದೆ ರೀ? ಅವ್ರು ಎಂದೋ ಹೋಗಿ 4-5 ಸಾವಿರ ವರ್ಷ ಆಯಿತು, ನಾವಿಲ್ಲಿ ಹೇಳ್ತಾ ಇದ್ದೀವಿ. ಅವ್ರು ಹೇಗೆ ಆ ರೀತಿಯಾಗಿರ್ತಕ್ಕಂಥ ಪುಣ್ಯ ಸಂಪಾದನೆ ಅವರು ಮಾಡ್ತಾರೆ ಅಂತ ಅನ್ನಿಸ್ತಿರಲ್ವೋ, ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ನಮಗೆ ಅನೇಕ ವಿಷಯಗಳನ್ನು, ಈ ಆಧ್ಯಾತ್ಮಿಕ ವಿಷಯಗಳನ್ನು ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪುಣ್ಯಕರವಾಗಿರ್ತಕ್ಕಂಥ
ಅನೇಕ ಶ್ಲೋಕಾದಿಗಳನ್ನು ಪಠಣ ಮಾಡಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವ್ರು ಆ ಒಂದು ಪಾಂಡವರಾಗಿರ್ತಕ್ಕಂಥವ್ರು. ಯಾಕೆ ಅಂದರೆ ಈ ಒಂದು ಸಂದರ್ಭದಲ್ಲಿ ಭಗವದ್ಗೀತೆ ಬಂದಿರತಕ್ಕಂಥದ್ದು ಯಾವಾಗಪ್ಪ ಅಂದರೆ, ಭಗವದ್ಗೀತೆ ಬಂದಿರತಕ್ಕಂಥದ್ದು ಆ ಒಂದು ಅರ್ಜುನ ತಾನು ಆ ಒಂದು ಯುದ್ಧದ 18 ಅಕ್ಷೋಹಿಣಿ ಸೈನ್ಯದ ಮಧ್ಯದಲ್ಲಿ ನಿಂತುಕೊಂಡು, ಕೃಷ್ಣ ನನಗೆ ಯುದ್ಧ ಬೇಡಾಗಿದೆಯಪ್ಪ, ನನ್ನ ನೋಡಲ್ಲಿ ಎದುರುಗಡೆ ಇರ್ತಕ್ಕಂಥವ್ರು ಬೇರೆ ಯಾರು ಅಲ್ಲ, ದಾಯಾದಿಗಳಾಗಿರ್ತಕ್ಕಂಥವರಾಗಿದ್ದಾರೆ, ನನ್ನ ಅಜ್ಜಂದರಾಗಿದ್ದಾರೆ, ನನ್ನ ಗುರುಗಳಾಗಿದ್ದಾರೆ, ನನ್ನ ಸೋದರ ಮಾವಂದರಾಗಿದ್ದಾರೆ, ನನ್ನ ಬೀಗರಾಗಿದ್ದಾರೆ, ನನ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನೇಕ ಜನ ಇದ್ದಾರೆ, ನನಗೆ ಈ ಯುದ್ಧ ಬೇಡ ಕೃಷ್ಣ, ನನಗೆ ಸಾಕು, ನನಗೆ ಏನಾದರೂ ಎಲ್ಲಾದರೂ ದೇಶಾಂತರ ಹೋಗ್ತೀನಿ ಅಂಥೇಳಿ ತಾನು ವಿಷಾದವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿಯೇ ಆತನಿಗೋಸ್ಕರವಾಗಿ ಉಪದೇಶ ಮಾಡಲಿಕ್ಕೆ ಹುಟ್ಟಿರ್ತಕ್ಕಂಥದ್ದೇ ಭಗವದ್ಗೀತೆ. ಅಂದರೆ ನಮಗೆ ಭಗವದ್ಗೀತೆಯನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಮಧ್ಯಮ ಪಾಂಡವ ನಮಗೆ ಭಗವದ್ಗೀತೆಯನ್ನು ಕೊಟ್ಟರೆ, ಅದೇ ಪ್ರಕಾರವಾಗಿ ಈ ಒಂದು ಭೀಷ್ಮಾಚಾರ್ಯ ಮಲಗಿರ್ತಕ್ಕಂಥ ಸೆರೆಶೆಯಲ್ಲಿ ಮಲಗಿರ್ತಕ್ಕಂಥ ಸಂದರ್ಭ, ಆ ಯುದ್ಧದ ಪ್ರಸಂಗದಲ್ಲಿ ಭೀಷ್ಮಾಚಾರ್ಯರು ಇನ್ನೇನು ಕೊನೆ ಉಸಿರು ಎಳಿತಾರೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಧರ್ಮರಾಜ, ಭೀಮ ಎಲ್ಲರೂ ನಡಿರೋ ಆ ದೊಡ್ಡದಾಗಿರ್ತಕ್ಕಂಥ ಸೂರ್ಯ ಮುಣುಗ್ತಾ ಇದ್ದಾನೆ ಅಂತಂದಾಗೆ ಆ ಸಂದರ್ಭದಲ್ಲಿ ಹೇಳ್ತಾರೆ, ಪಾಂಡವರು ಅಂತಾರೆ, ದಿನ ಸೂರ್ಯ ಮುಣುಗ್ತಾನೆ ಕೃಷ್ಣ, ಇವತ್ತಿನ ದಿವಸ ಏನು ಸೂರ್ಯ ಮುಣುಗೋದು ವಿಶೇಷ ಅಂತೀಯಲ್ಲ ಅಂದರೆ, ಇಲ್ಲಪ್ಪ ಜ್ಞಾನ ಸೂರ್ಯ ಮುಣುಗ್ತಾ ಇದ್ದಾನೆ, ಜ್ಞಾನ ಸೂರ್ಯ ಮುಣುವುದಕ್ಕಿಂತ ಮುಂಚಿತವಾಗಲೂ ನಾನು ಅಲ್ಲಿ ಹೋಗಿ ನಾವು ಜ್ಞಾನವನ್ನು ಪಡಿಬೇಕು ಅಂಥೇಳಿ ತಾನು ಸ್ವತಃ ಅವರನ್ನು ಕರೆದುಕೊಂಡು, ಪಾಂಡವರನ್ನು ಕರೆದುಕೊಂಡು, ವಿಶೇಷವಾಗಿ ಧರ್ಮರಾಯನ್ನು ಕರೆದುಕೊಂಡು ಆ ಒಂದು ಭೀಷ್ಮಾಚಾರ್ಯರು ಶರಶೈಯಲ್ಲಿ ಮಲಗಿರ್ತಕ್ಕಂಥ ಸಂದರ್ಭದಲ್ಲಿ ತಾನು ಹೋಗಿ ಈ ಉಪದೇಶವನ್ನು ಮಾಡಲಿಕ್ಕೆ ಕೇಳ್ತಾನೆ. ಈ ಉಪದೇಶವನ್ನು ಮಾಡ್ರಿ, ಧರ್ಮರಾಜಾದಿಗಳಿಗೆ, ನಿನ್ನ ಒಂದು ಕುಲದಲ್ಲಿ ಬಂದಿರತಕ್ಕಂಥ ಈ ಒಂದು ಮಕ್ಕಳಿಗೆ ನಿಮ್ಮ ಉಪದೇಶ ಬೇಕು ಅಂಥೇಳಿ ಕೃಷ್ಣ ಈ ರೀತಿಯಾಗಿ ಆ ಉಪದೇಶವನ್ನು ಮಾಡಿಸ್ತಾನೆ. ಒಂದು ರೀತಿಯಲ್ಲಿ ಭಗವಂತ ತಾನೇ ಆ ಭೀಷ್ಮಾಚಾರ್ಯರ ಒಳಗಡೆಗೆ ನಿಂತುಕೊಂಡು ಉಪದೇಶ ಮಾಡ್ತಾ ಇರತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಎಲ್ಲ 4 ವರ್ಣಗಳು ಕೂಡ ಹೇಳ್ತಾ ಇರತಕ್ಕಂಥ ದಿವ್ಯವಾಗಿರ್ತಕ್ಕಂಥ ವಜ್ರ ಖಚಿತವಾಗಿರ್ತಕ್ಕಂಥ ಒಂದು ಔಷಧಿ ಯಾವುದಪ್ಪ ಅಂದರೆ ಅದೇ ವಿಷ್ಣು ಸಹಸ್ರನಾಮ. ಅಂದರೆ ನಮಗೆ ವಿಷ್ಣು ಸಹಸ್ರನಾಮವನ್ನು ಕೊಟ್ಟಿರ್ತಕ್ಕಂಥದ್ದರ ಭಾಗಿಯಲ್ಲಿಯೂ ಕೂಡ ಯಾರಿದ್ದಾರೆ? ಪಾಂಡವರಿದ್ದಾರೆ. ಪಾಂಡವರು ಹೋಗಿ ಭೀಷ್ಮಾಚಾರ್ಯನ ಮುಂದಗಡೆಗೆ ನಿಂತುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಉದ್ಭವವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದೇ ವಿಷ್ಣು ಸಹಸ್ರನಾಮ ಅಂತಕ್ಕಂಥದ್ದು. ಅಂದರೆ ವಿಷ್ಣು ಸಹಸ್ರನಾಮವನ್ನು ಕೊಟ್ಟಿರ್ತಕ್ಕಂಥವರು ಕೂಡ ಅವರೇ ಆಗಿರ್ತಕ್ಕಂಥವ್ರು ಆದಮೇಲೆ ಆ ಸಂದರ್ಭದಲ್ಲಿ ಕೇಳ್ತಾರೆ, ಸ್ವಾಮಿ ಈ ರೀತಿಯಾಗಿ ಭೀಷ್ಮಾಚಾರ್ಯರೇ ಈ ರೀತಿಯಾಗಿ ಮಾಡಿದ್ರಿ, ನೀವು ಯುದ್ಧದಲ್ಲಿ ನಮ್ಮ ವಿರುದ್ಧ ನಿಂತುಕೊಂಡು ಪರದೇಶಿ ಮಕ್ಕಳು, ಏನು ನಮ್ಮಲ್ಲಿ ದುಡ್ಡಿಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಜನಬೆಂಬಲ ಇಲ್ಲ, ಯಾವುದು ಇಲ್ಲದೆ ನಾವು ಪರದಾಡಿ ನಾವು ಸಾಯ್ತಾ ಇರಬೇಕಾದ್ರೆ 5 ಹಳ್ಳಿ ಅಲ್ಲ ಒಂದು ಸೂಜಿಯ ಮೊನೆಗೆ ಹತ್ತಿರತಕ್ಕಂಥ ಮಣ್ಣನ್ನು ಕೊಡೋದಿಲ್ಲ ಅಂತ ಆ ಒಂದು ದುರ್ಯೋಧನಾದಿಗಳು ಅಂದು ನಮ್ಮನ್ನು ಅಷ್ಟು ಕಾಡಿದಾಗ ನೀವು ಒಂದು ಮಾತಾಡದೇ ಇರತಕ್ಕಂಥವ್ರು ಇವತ್ತಿನ ದಿವಸ ಈ ಅದ್ಭುತವಾಗಿರ್ತಕ್ಕಂಥ ಈ ಒಂದು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ತಾ ಇದ್ದೀರಲ್ಲ, ನಮಗೆ ಪುಣ್ಯಕರವಾಗಿರ್ತಕ್ಕಂಥ ಈ ಶ್ಲೋಕವನ್ನು ನೀವು ಹೆಂಗೆ ಹೇಳ್ತಾ ಇದ್ದೀರಿ, ಅವತ್ತೇನಾಗಿತ್ತು ನಿಮಗೆ ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯ ಹೇಳ್ತಾರೆ, ಅವತ್ತಿನ ದಿವಸ ನಾನು ಪರಾನ್ನವನ್ನು ನಾನು ಸ್ವೀಕಾರ ಮಾಡಿದ್ದೆ. ನಾನು ಆ ದುರ್ಯೋಧನನ ಸಹವಾಸದಿಂದ, ದುರ್ಯೋಧನನ ಒಂದು ಮನೆಯಲ್ಲಿ ಇದ್ದುಕೊಂಡು ನಾನು ಆ ಅನ್ನ ಭಕ್ಷಾದಿಗಳನ್ನು ಮಾಡಿದ್ದರಂದ ನನ್ನ ಇಡೀ ದೇಹ ಕಲ್ಮಶವಾಗಿ ಒಳ್ಳೆಯ ವಿಚಾರಗಳು ನನಗೆ ಬರಲೇ ಇಲ್ಲ. ಆದರೆ ಇವತ್ತಿನ ದಿವಸ ಭಗವಂತನ ಅನುಗ್ರಹದಿಂದ, ಅರ್ಜುನನ ಪ್ರಯತ್ನದಿಂದ, ಶರಶಯ್ಯ ಮೇಲೆ ನಾನು ಮಲಗಿದ್ದರಿಂದ ಅವನಲ್ಲಿ ಉಂಡಿರ್ತಕ್ಕಂಥ ರಕ್ತ ಎಲ್ಲವೂ ಕೂಡ ಕೆಳಗಡೆಗೆ ಇಳಿದು ನನ್ನ ಮೈಯಲ್ಲಿ ದುರ್ಯೋಧನನ ಮನೆಯಲ್ಲಿ ತಿಂದ ಒಂದು ತೊಟ್ಟು ರಕ್ತವೂ ಕೂಡ ಇಲ್ಲ. ಆ ಕಾರಣದಿಂದ ಇವತ್ತಿನ ದಿವಸ ನನಗೆ ಭಗವಂತನ ಮೇಲೆ ವಿಶೇಷವಾಗಿರ್ತಕ್ಕಂಥ ಒಂದು ಭಕ್ತಿ ಉದ್ರೇಕ ಆಗಿ ಬಂದಿರತಕ್ಕಂಥ ಈ ವಿಷ್ಣು ಸಹಸ್ರನಾಮ ಅಂತ ಹೇಳ್ತಾನೆ. ಅಂದರೆ ಈ ರೀತಿಯಾಗಿ ವಿಷ್ಣು ಸಹಸ್ರನಾಮವನ್ನು ಪಾಂಡವರು ಕೊಟ್ಟರು, ಮಧ್ಯಮ ಪಾಂಡವ ಭಗವದ್ಗೀತೆಯನ್ನು ಕೊಟ್ಟ. ಅದೇ ಪ್ರಕಾರವಾಗಿ ಬಂದಿರತಕ್ಕಂಥದ್ದು ಮುಂದೆ ಏನಪ್ಪ ಅಂದರೆ ಈ ಒಂದು ಯಕ್ಷ ಪ್ರಶ್ನೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಯಕ್ಷ ಪ್ರಶ್ನೆ ಏನಂದರೆ, ಕಾಡಿನಲ್ಲಿ ತಾವು ವನವಾಸದಲ್ಲಿ ಇರತಕ್ಕಂಥ ಒಂದು ಸಂದರ್ಭ, ಬೇಸಿಗೆಯ ಆ ತಾಪವನ್ನು ತಾಳಲಾರದೆ ಧರ್ಮರಾಜ ನೀರಡಿಕೆ ಆಗಿದೆ ಅಂತಕ್ಕಂಥ ಒಂದು ವಿಷಯವನ್ನು ತಿಳಿಸಿದಾಗ ಆ ಸಂದರ್ಭದಲ್ಲಿ ನೀರನ್ನು ತರಲಿಕ್ಕೆ ನಾನು ಹೋಗ್ತೀನಿ ಅಂಥೇಳಿ ಆ ಒಂದು ಭೀಮಸೇನ ದೇವರು ಹೋದರು. ಭೀಮಸೇನ ದೇವರು ಹೋದರೆ ಎಷ್ಟು ಹೊತ್ತಾದರೂ ಕೂಡ ನೀರನ್ನು ತರದೇ ಇರತಕ್ಕಂಥ ಸಂದರ್ಭ, ವಿಪರೀತ ಬಾಯಾರಿಕೆ, ಅಣ್ಣ ಬರಲಿಲ್ಲ ಅಂಥೇಳಿ ಅರ್ಜುನ ನಾನು ಹೋಗ್ತೀನಿ ಅಂತ ಅನೇಕ ತಾಸುಗಳಾದ ಮೇಲೆ ಅರ್ಜುನ ಹೋದ.
ಅರ್ಜುನ ಹೋದರೆ ಅಲ್ಲಿ ನೋಡ್ತಾನೆ, ಅವನು ಕೂಡ ಬರಲೇ ಇಲ್ಲ 4-6 ತಾಸದಿಂದ. ಆಮೇಲೆ ನಕುಲ ಹೋದ, ಸಹದೇವ ಹೋದ, 4 ಜನ ಬರಲೇ ಇಲ್ಲ. ನೀರು ಇರದೇ ಇದ್ರಿಲ್ಲ, ಇವ್ರು ಯಾಕೆ ಬರಲಿಲ್ಲ ಅಂತಕ್ಕಂಥದ್ದನ್ನು ಹುಡುಕೊಂಡು ಅಲ್ಲಿ ಹೋಗ್ತಾ ಇದ್ರೆ ಸುಂದರವಾಗಿರತಕ್ಕಂಥ ಸರೋವರ, ಒಳ್ಳೆಯ ಕೊಳ, ಅತ್ಯಂತ ಪ್ರಫುಲ್ಲವಾಗಿರತಕ್ಕಂಥ ನೀರನ್ನು ನೋಡಿ ಮೊದಲು ನೀರನ್ನು ಕುಡಿಬೇಕು ಅಂತ ನೋಡ್ತಾನೆ. 4 ಜನ ಅಲ್ಲಿ ತಮ್ಮಂದಿರು ಒಂದು ರೀತಿಯಲ್ಲಿ ಸತ್ತು ಹೋಗಿದ್ದಾರೆ ಅಥವಾ ಮೂರ್ಛೆ ಹೋಗಿಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ತಾನು ಹೋಗಿ ಅಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ, ನೀರನ್ನು ಕುಡಿದು ಯೋಚನೆ ಮಾಡಬೇಕು ಅಂತ ನೀರನ್ನು ಬೊಗುಚಿಯಲ್ಲಿ ತೊಳೆಯಬೇಕಾದ್ರೆ ಅಲ್ಲಿ ಒಂದು ಅಶರೀರವಾಣಿ ಆಗ್ತದೆ. ಧರ್ಮಜ ನಿಂತ್ಕೋ, ನೀನು ನೀರನ್ನು ಕುಡಿತಕ್ಕಂಥದ್ದಲ್ಲ ಅಂತ ಕೇಳ್ತಾನೆ. ಆಗ ಹೇಳ್ತಾರೆ, ಯಾರಪ್ಪ ನೀನು, ನೀರು ಯಾಕೆ ಕುಡಿಬಾರ್ದು, ನಿಂದೇನು ಅಧಿಕಾರ ಅಂದರೆ, ಇಲ್ಲ ಈ ನೀರನ್ನು ಕುಡಿಲಿಕ್ಕೆ ಹೋಗೇ ನಿನ್ನೆಲ್ಲ ತಮ್ಮಂದರು ಸತ್ತಿದ್ದಾರೆ. ನೀನು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಗೊತ್ತಾ, ನಾನು ಹೇಳ್ತಾ ಇರ್ತಕ್ಕಂಥ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಬೇಕು. ಆ ಉತ್ತರಗಳನ್ನು ಕೊಟ್ಟರೆ ಅದಕ್ಕೆ ನನಗೆ ಸಮಾಧಾನ ಆದರೆ ಮಾತ್ರ ನೀನು ನೀರು ಕುಡಿ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಸರಿಯಾಗಿ ಧರ್ಮಜ ಹೇಳ್ತಾನೆ, ಆಯ್ತಪ್ಪ, ನನಗೂ ವಿಪರೀತವಾಗಿರ್ತಕ್ಕಂಥ ತೃಷ ಆಗಿದೆ, ನೀನು ಹೇಳು ಅಂಥೇಳಿ ಆ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಕ್ಕಂಥ ಸಂದರ್ಭ. 100 ಪ್ರಶ್ನೆಗಳನ್ನು ಕೇಳ್ತಾನೆ ಅಲ್ಲಿರ್ತಕ್ಕಂಥ ಯಕ್ಷ. ಆ ಎಲ್ಲವಕ್ಕೂ ಸಮಂಜಸವಾಗಿರತಕ್ಕಂಥ ಉತ್ತರ. ಇಂದಿಗೂ ಕೂಡ ನಾವೆಲ್ಲರೂ ಕೂಡ ಆ ಒಂದು ಪ್ರಶ್ನೋತ್ತರವನ್ನು ಅಳವಡಿಸಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಉತ್ತರಗಳನ್ನು ಕೊಡ್ತಾನ್ರಿ. ಒಂದಕ್ಕಿಂತ ಒಂದು ಆ ಉತ್ತರಗಳನ್ನು ನೋಡಿ ಅತ್ಯಂತ ಮನಸ್ಸಿಗೆ ಸಂತೋಷ ಆಗ್ತದೆ. ಆ ಒಂದು ಯಕ್ಷನಿಗೆ ನಿನಗೆ ಏನು ಬೇಕು ಕೇಳು ಅಂಥೇಳಿ ತನ್ನ ನಿಜ ಸ್ವರೂಪವನ್ನು ತೋರಿಸ್ತಾನೆ. ಸಾಕ್ಷಾತ್ ಯಮಧರ್ಮರಾಯನೇ ಅವತ್ತಿನ ದಿವಸ ಆ ಪ್ರಶ್ನೆಯನ್ನು ಕೇಳಿರ್ತಾನೆ. ಆಗ ಕೇಳ್ತಾನೆ, ಏನಪ್ಪ, ಬಹಳ ನನಗೆ ಸಂತೋಷ ಆಗಿದೆ ಧರ್ಮಜ, ನಿನಗೆ ಏನು ಬೇಕು ಕೇಳು ಅಂತ ಕೇಳಿದಾಗ ನಾನು ನೀರು ಕುಡಿಬೇಕು ಅಂಥೇಳಿ ನೀರು ಕುಡಿತಾನೆ. ಆಯಿತು, ಈ ಒಂದು ಸಂದರ್ಭದಲ್ಲಿ ನೀನು ಹೇಳಿದ್ಯಲ್ಲ, ನೀನು 4 ಜನ ಸತ್ತಿದ್ದಾರೆ ತಮ್ಮಂದರು, ನಾನು ಯಾರಾದರೂ ಒಬ್ಬರನ್ನ ಬದುಕಿಸ್ತೇನೆ, ಯಾರನ್ನು ಬದುಕಿಸ್ಬೇಕು ಹೇಳು ಅಂತ ಕೇಳ್ತಾನೆ. ತಕ್ಷಣದಲ್ಲಿ ಧರ್ಮರಾಜ ಹೇಳ್ತಾನೆ, ನನ್ನನ್ನು ಇವತ್ತಿನ ದಿವಸ ನೀ ಬದುಕಿಸ್ಬೇಕಾಗಿದ್ದು ನಕುಲನನ್ನು ಬದುಕಿಸು ಅಂತ ಕೇಳ್ತಾನೆ. ಆಗ ಕೃಷ್ಣ ಯಮಧರ್ಮರಾಯ ಕೇಳಿದ, ಏನು ಹುಚ್ಚಿದ್ದಿ ನೀನು ಈ ಸಂದರ್ಭದಲ್ಲಿ ಯಾರಾದರೂ ಆ ಒಂದು ನಕುಲನನ್ನು ಬದುಕಿಸು ಅಂತ ಕೇಳ್ತಾರೋ? ಮಧ್ಯಮ ಪಾಂಡವನಾಗಿರ್ತಕ್ಕಂಥ ಅರ್ಜುನ ಇದ್ದಾನೆ, ಜೀವೋತ್ತಮನಾಗಿರ್ತಕ್ಕಂಥ ಭೀಮಸೇನ ಇದ್ದಾನೆ. ಬೆಳಗಾದ್ರೆ ಯುದ್ಧ ಬಂತು, ಇವರಲ್ಲಿ ಅನೇಕ ಅಸ್ತ್ರಗಳಿದೆ, ಶಸ್ತ್ರಗಳಿದೆ, ಬೆಕ್ಕಾದ್ದಿದೆ, ಒಳ್ಳೆಯ ಒಂದು ಬಲಶಾಲಿಗಳಿದ್ದಾರೆ. ಇವರಲ್ಲಿ ಯಾರಾದರೂ ಒಬ್ಬರನ್ನ ನೀನು ಉಳಿಸುವಂತ ಕೇಳಬೇಕು. ಅಷ್ಟೇ ಅಲ್ಲ, ಸಾಕ್ಷಾತ್ ಭೀಮ ಮತ್ತು ಅರ್ಜುನ, ನೀವು ಕುಂತಿಯ ಒಂದೇ ಮಕ್ಕಳು, 3 ಜನ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು. ಅದೆಲ್ಲ ಬಿಟ್ಟು ಮಲಮಗನಾಗಿರ್ತಕ್ಕಂಥ ನಕುಲನನ್ನು ನೀನು ಕೇಳ್ತಾ ಇದ್ದೀಯಲ್ಲ, ಇನ್ನೊಮ್ಮೆ ವಿಚಾರ ಮಾಡುವಂತ ಕೇಳಿದಾಗ ಆ ಸಂದರ್ಭದಲ್ಲಿ ಹೇಳ್ತಾನೆ ಆ ಒಂದು ಧರ್ಮರಾಜ. ಆ ಒಂದು ಮಾತಿಗೆ ಆ ಧರ್ಮರಾಜನ ಆ ಒಂದು ವ್ಯಕ್ತಿತ್ವನೇ ಅಂಥದ್ದು. ಯಾವ ಸಂದರ್ಭದಲ್ಲಿ ಬಂದರೂ ಕೂಡ, ಎಷ್ಟೇ ಕಷ್ಟ ಬಂದರೂ ಕೂಡ ತನ್ನ ವಿವೇಕವನ್ನು, ತನ್ನ ಸತ್ಯವನ್ನು, ರಣರಂಗದಲ್ಲಿಯೂ ಕೂಡ ಸತ್ಯವನ್ನು ಬಿಡದೇ ಇರತಕ್ಕಂಥ ಧರ್ಮರಾಜ ಕೇಳ್ತಾನೆ, ಯಮಧರ್ಮರಾಯ, ನೀನು ಹೇಳ್ತಕ್ಕಂಥದ್ದು ಸರಿ ಇದೆ, ಅತ್ಯಂತ ಸೂಚನೆ, ಒಳ್ಳೆಯ ಒಂದು ವಿಷಯವನ್ನೇ ನೀನು ಮುಂದಿಟ್ಟಿದ್ದೀಯಾ. ಆದರೆ ನನಗೆ ನಕುಲ ಯಾಕೆ ಬೇಕು ಗೊತ್ತಾ? ನನ್ನ ತಂದೆಗೆ ಕುಂತಿ ಮತ್ತು ಮಾದ್ರಿ ಅಂತ 2 ಹೆಂಡರಿದ್ದರು. ಆದರೆ ಕುಂತಿ ಮಗನಾಗಿರ್ತಕ್ಕಂಥ ನಾನು ಈಗಾಗಲೇ ಬದುಕಿದ್ದೇನೆ. ಆದರೆ ಮಾದ್ರಿಯ ಮಕ್ಕಳಾಗಿರ್ತಕ್ಕಂಥವ್ರು ಯಾರೂ ಇಲ್ದಂಗೆ ಆಗ್ತದೆ ಈ ಭೂಮಿಯೊಳಗೆ. ಅದಕ್ಕೋಸ್ಕರವಾಗಿ ಮಾದ್ರಿಯ ಮಗ ಒಬ್ಬ ಇರಲಿ, ಕುಂತಿಯ ಮಗ ನಾನು ಒಬ್ಬನೇ ಇರ್ತೀನಿ. ಯಾಕೆ ಗೊತ್ತಾ? ಕುಂತಿ ಮಾದ್ರಿ ಹೆಂಗಿದ್ರು ಗೊತ್ತಾ? ನನ್ನ ತಂದೆ ಪಾಂಡುರಾಜ ತೀರ್ಕೊಂಡ ನಂತರವಾಗಿ ಆ ಕುಂತಿ ಮತ್ತು ಮಾದ್ರಿ ಸತ್ತ ಮೇಲೆ ಇಬ್ಬರು ವಿಪರೀತ ಜಗಳಾಡ್ತಾಯಿದ್ರು. ವಿಪರೀತವಾಗಿರ್ತಕ್ಕಂಥ ಜಗಳ ಯಾಕೆ ಅಂದರೆ, ಸಹಗಮನಕ್ಕೆ ಹೋಗಬೇಕು. ತಂದೆ ಗಂಡ ಸತ್ತ ಮೇಲೆ ಯಾರಾದರೂ ಮನೆಯಲ್ಲಿ ಸಹಗಮನಕ್ಕೆ ಹೋಗಬೇಕು ಅನ್ನುವಾಗ ಕುಂತಿ ನಾನು ಸಹಗಮನಕ್ಕೆ ಹೋಗ್ತೀನಿ, ನಾನು ಆ ಒಂದು ಗಂಡನ ಚಿತೆಯಲ್ಲಿ ಸಾಯ್ತೀನಿ ಅಂತ ಆಕೆಂದರೆ, ಮಾದ್ರಿ ಇಲ್ಲ, ನಾನು ಹೋಗ್ತೀನಿ, ನಾನು ಚಿತೆಗೆ ಹೋಗ್ತೀನಿ. ಈ ರೀತಿಯಾಗಿರ್ತಕ್ಕಂಥ ಇಬ್ಬರಲ್ಲಿಯೂ ಕೂಡ ಆ ಒಂದು ದ್ವಂದ್ವ ಶುರುವಾಯಿತು. ನಾನು ಸಾಯ್ತೀನಿ, ನಾನು ಚಿತೆಗೆ ಹಾಕ್ತೀನಿ, ನಾನು ಸಾಯ್ತೀನಿ. ಆ ಸಂದರ್ಭದಲ್ಲಿ ಮಾದ್ರಿ ಬಂದು ಗಟ್ಟಿಯಾಗಿ ಕಾಲು ಹಿಡ್ಕೊಂಡು ಹೇಳ್ತಾಳಂತೆ ಅಕ್ಕನಿಗೆ, ಅಕ್ಕ, ಈ ಒಂದು ಸಂದರ್ಭದಲ್ಲಿ ನೀನೇ ಬದುಕತಕ್ಕಂಥದ್ದು ಅತ್ಯಂತ ಒಂದು ಸೂಕ್ತವಾಗಿರತಕ್ಕಂಥದ್ದು. ಯಾಕೆ ಅಂತ ಗೊತ್ತಾ? ನೀನು ತಾರತಮ್ಯ ಮಾಡದೆ ನನ್ನ ನಕುಲ ಮತ್ತು ಸಹದೇವನನ್ನು ನೋಡ್ತಿ ಅಂತಕ್ಕಂಥ ಧೈರ್ಯ ನನಗಿದೆ. ಆದರೆ
ಆಕಸ್ಮಿಕವಾಗಿ ನೀನು ಚಿತೆಗೆ ಹೋಗಿ ನಾನು ಬದುಕಿದೆ ಅಂದರೆ ನಿನ್ನ 3 ಜನ ಮಕ್ಕಳನ್ನು ನಾನು ಸರಿಯಾಗಿ ನೋಡ್ತೀನಿ ಇಲ್ಲೋ ಅಂತಕ್ಕಂಥ ವಿಶ್ವಾಸ ನನ್ನಲ್ಲಿದ್ದ. ಆ ಕಾರಣಕ್ಕಾಗಿ ನೀನು ಚಿತೆಗೆ ಹೋಗಬೇಡ, ನನಗಿಂತಲೂ ಚೆನ್ನಾಗಿ ನನ್ನ ಮಕ್ಕಳನ್ನು ನೋಡ್ತಿ ಅಂತಕ್ಕಂಥ ವಿಶ್ವಾಸ ಇದೆ ಅನ್ನುವ ದೃಷ್ಟಿಯಿಂದ ಏನು ಮಾಡ್ತಾಳೆ, ತಾನು ಚಿತೆಗೆ ಹೋಗ್ತಾಳೆ ಮಾದ್ರಿ. ಈ ಕಥೆಯನ್ನು ಯಮಧರ್ಮರಾಯನಿಗೆ ಹೇಳ್ತಾನೆ. ಈ ರೀತಿಯಾಗಿರ್ತಕ್ಕಂಥ ನನ್ನ ತಾಯಂದರು ಈ ರೀತಿಯಾಗಿರ್ತಕ್ಕಂಥ ತ್ಯಾಗ ಮಾಡಿದಾಗ ನಾನು ಸ್ವಾರ್ಥಿಯಾಗಿ ನನ್ನ ಯುದ್ಧಕ್ಕೋಸ್ಕರವಾಗಿಯೋ ಅಥವಾ ನನ್ನ ತಮ್ಮನೇ ಉಳಿಲಿ ಅಂತಕ್ಕಂಥ ಒಂದು ಸ್ವಾರ್ಥವನ್ನು ಇಟ್ಟುಕೊಂಡು ನಾನು ಈ ಸಂದರ್ಭದಲ್ಲಿ ಭೀಮನನ್ನೋ ಅರ್ಜುನನನ್ನೋ ಉಳಿಸುವಂದರೆ ನೀವು ಉಳಿಸ್ತೀರಿ, ಅದು ನನಗೆ ಬೇಕಿಲ್ಲ. ಮಾದ್ರಿಯ ಮಗ ಒಬ್ಬ ಭೂಮಿಯಲ್ಲಿರಲಿ, ಕುಂತಿಯ ಮಗ ಒಬ್ಬ ಭೂಮಿಯಲ್ಲಿರಲಿ, ನೀನು ನಕುಲನನ್ನು ಮಾತ್ರ ಬದುಕಿಸು ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಯಮಧರ್ಮರಾಯನಿಗೆ ಬಹಳ ಸಂತೋಷ ಆಗ್ತದಂತೆ. ಸಂತೋಷ ಆಗಿ ಹೇಳ್ತಾನೆ ಆ ಒಂದು ಯಮಧರ್ಮರಾಯ, ನಿನ್ನ ಈ ಒಂದು ಸ್ವಭಾವಕ್ಕೆ, ನಿನ್ನ ವ್ಯಕ್ತಿತ್ವಕ್ಕೆ ನಾನು ಮಾರು ಹೋಗಿದ್ದೇನೆ, ಅದಕ್ಕೋಸ್ಕರವಾಗಿ ನಿನ್ನ 4 ಜನ ಮಕ್ಕಳನ್ನು ನಾನು ಬದುಕಿಸ್ತೀನಿ ಅಂತಕ್ಕಂಥ ಒಂದು ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗ್ತದೆ. ಈ ರೀತಿಯಾಗಿರ್ತಕ್ಕಂಥ ನಮಗೆ ಏನು ಕೊಟ್ಟಿರ್ತಕ್ಕಂಥದ್ದು ಅಂದರೆ ಈ ಒಂದು ಯಕ್ಷ ಪ್ರಶ್ನೆಯನ್ನು ಕೊಟ್ಟಿರ್ತಕ್ಕಂಥವರು ಕೂಡ ಯಾರಾಗಿದ್ದಾರಪ್ಪ, ಪಾಂಡವರ ಸಂತತಿಯಲ್ಲಿ ಪಾಂಡವರೇ ಆಗಿದ್ದಾರೆ. ಅದಾದ ನಂತರವಾಗಿ ಪ್ರಸ್ತುತವಾಗಿ ನಾವು ಕಳೆದ 10 ದಿನಗಳಿಂದ ನಾವೇನು ಮಾಡ್ತಾ ಇದ್ದೀವಲ್ಲ, ಈ ಒಂದು ಭಾಗವತವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದರೆ ಭಾಗವತವನ್ನು ಕೊಟ್ಟಿರ್ತಕ್ಕಂಥವರು ಕೂಡ ಪಾಂಡವರ ಸಂತತಿಯವರೇ ಆಗಿದ್ದಾರೆ. ಚತುಶ್ಲೋಕಿಯಾಗಿರ್ತಕ್ಕಂಥ ಭಾಗವತವನ್ನು 18,000 ಶ್ಲೋಕಗಳನ್ನು ಪರಿವರ್ತನೆಯನ್ನು ಮಾಡಿ ಕಲಿಯುಗದಲ್ಲಿ ಅಲ್ಪ ಸುಖಕ್ಕೆ ದುಃಖ ಪಡ್ತಾ ಇರತಕ್ಕಂಥ ಜನರಿಗೋಸ್ಕರವಾಗಿ ಭಗವಂತ ಈ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿ ಆ ಒಂದು ಪರೀಕ್ಷಿತ ರಾಜನ ಮೂಲಕವಾಗಿ ಪರೀಕ್ಷಿತನಿಗೆ ಆ ಒಂದು ಬ್ರಾಹ್ಮಣನಿಗೆ ಮಾಡಿರ್ತಕ್ಕಂಥ ದೋಷ ಅಂತಕ್ಕಂಥದ್ದೇನಿತ್ತೋ ಆ ಒಂದು ದೋಷದ ನೆಪವನ್ನು ಮಾಡಿಕೊಂಡು ಈ ಸಂದರ್ಭದಲ್ಲಿ ಆತನನ್ನು ಒಂದು ಗಂಗಾ ತೀರದಲ್ಲಿ ನಿಂತುಕೊಂಡು ಈ ಒಂದು ಭಾಗವತ ಅಂತಕ್ಕಂಥದ್ದನ್ನು ಶುಕಾಚಾರ್ಯರ ಮೂಲಕವಾಗಿ ತಾನು ಆ ಒಂದು ಉಪದೇಶವನ್ನು ಪಡೆದು ಮೋಕ್ಷಕ್ಕೆ ಹೋಗ್ತಾನೆ. ಅಂದರೆ ನಮಗೆ ಭಾಗವತವನ್ನು ತಂದು ಕೊಟ್ಟಿರ್ತಕ್ಕಂಥವರು ಕೂಡ ಯಾರಪ್ಪ ಅಂದರೆ ಆ ಒಂದು ಪಾಂಡವರ ಕುಲದಲ್ಲಿ ಬಂದಿರತಕ್ಕಂಥ ಪರೀಕ್ಷಿತನೇ ನಮಗೆ ಭಾಗವತವನ್ನು ತಂದು ಕೊಟ್ಟ. ಅದಾದ ನಂತರವಾಗಿ ಭಾರತ ಅಂತ ಹೇಳ್ತೀವಲ್ವೋ, ಭಾರತವನ್ನು ತಂದು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದರೆ ಅದೇ ಪರೀಕ್ಷಿತನ ಮಗನಾಗಿರ್ತಕ್ಕಂಥ ಜನಮೇಜಯರಾಯ ಮಹಾಯಜ್ಞವನ್ನು ಮಾಡಿ ನನ್ನ ತಂದೆಯನ್ನು ಕೊಂದಿರತಕ್ಕಂಥ ತಕ್ಷಕನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ವಂಶವನ್ನೇ ನಿರ್ವಹಿಸ ಮಾಡಬೇಕು ಅಂಥೇಳಿ ದೊಡ್ಡದಾಗಿರ್ತಕ್ಕಂಥ ಸರ್ಪಯಾಗವನ್ನು ಮಾಡಿ ಪುರೋಹಿತರಿಗೆ ಹೇಳಿ ಎಲ್ಲ ಆ ಒಂದು ಸರ್ಪಗಳನ್ನು ಕೂಡ ಇದರಲ್ಲಿ ಆಹ್ವಾನ ಮಾಡಿ ಅಂಥೇಳಿ ಎಲ್ಲ ಸರ್ಪಗಳಿಗೂ ಕೂಡ ಸ್ವಾಹಾಕಾರವನ್ನು ಹೇಳ್ತಾ ಇರಬೇಕಾದ್ರೆ ತನ್ನ ತಂದೆಯನ್ನೇ ಕೊಂದಿರತಕ್ಕಂಥ ತಕ್ಷಕ ಆ ಒಂದು ಸ್ವಾಹಾಕಾರದಲ್ಲಿ ಬರದೇ ಇರುವಾಗ ಪುರೋಹಿತರಿಗೆ ಹೇಳ್ತಾ ಇದ್ದಾನೆ, ನೀನು ಆ ಒಂದು ಈ ಸಂದರ್ಭದಲ್ಲಿ ಯಾಕೆ ಆ ಒಂದು ತಕ್ಷಕನಿಗೆ ನೀವು ಹೇಳ್ತಾ ಇಲ್ಲ, ತಕ್ಷಕ ಸ್ವಾಹ ಅಂತ ಹೇಳ್ರಿ ಅಂದ್ರೆ ತಕ್ಷಕ ಸ್ವಾಹ ಅಂತ ಹೇಳ್ತೀವಿ, ಆದರೆ ತಕ್ಷಕ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ತಕ್ಷಕ ಇಂದ್ರನ ಆ ಒಂದು ಆಶ್ರಯದಲ್ಲಿದ್ದಾನೆ, ಅವನ ಕುರ್ಚಿಯ ಸುತ್ತಲೂ ಸುತ್ತಕೊಂಡು ಕೂತ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಆಗ ಜನಮೇಜಯರ ಹೇಳ್ದ, ಇಂದ್ರ ಸಹಿತ ತಕ್ಷಕ ಸ್ವಾಹ ಅಂತ ಹೇಳಿ ಸ್ವಾಹಾಕಾರ ಮಾಡ್ರಿ. ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶ ನಡೀತಾ ಇರಬೇಕಾದ್ರೆ ಹಾಹಾಕಾರ ಆಯಿತು, ಅಲ್ಲೋಲ ಕಲ್ಲೋಲ ಆಯಿತು. ಜಗತ್ತಿನಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಏರುಪೇರು ಆಗ್ತಾ ಹೋಯಿತು. ಇಡೀ ಪ್ರಾಣಿ ಸಂಕುಲದ ಆ ಒಂದು ಸರ್ಪವೇ ಇಲ್ಲ ಅಂದರೆ ಹೇಗೆ ಅಂತಕ್ಕಂಥ ಸಂದರ್ಭದಲ್ಲಿ ಋಷಿಮುನಿಗಳು ಬಂದು ತಾವು ಆತನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಜನಮೇಜಯರಾಯನಿಗೆ. ಹಾಗಾದರೆ ಈ ಸರ್ಪಯಾಗಾದಿಗಳನ್ನು ಮಾಡಿದ್ದರಿಂದ ನನಗೆ ಬಂದಿರತಕ್ಕಂಥ ಪಾಪದ ಪರಿಹಾರವನ್ನು ಹೇಗೆ ಮಾಡ್ಕೋಬೇಕು ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಭಾರತ ಅಂತಕ್ಕಂಥ ಪುರಾಣವನ್ನು ನೀನು ಕೇಳಬೇಕು ಅಂತ ಹೇಳಿ ಭಾರತವನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರತಕ್ಕಂಥ ನಾವು ದಿನನಿತ್ಯವೂ ಕೂಡ ಮಾಡ್ತಾ ಇರತಕ್ಕಂಥ ಪಾರಾಯಣಾದಿಗಳು, ನಾವು ಮಾಡ್ತಾ ಇರತಕ್ಕಂಥ ಈ ಎಲ್ಲ ಕಾರ್ಯಗಳ ಹಿಂದುಗಡೆಗೆ ಇರ್ತಕ್ಕಂಥವ್ರು ಯಾರಪ್ಪ ಅಂದರೆ ಪಾಂಡವರಾಗಿರ್ತಾರೆ. ಪಾಂಡವರು ಯಾರಂದರೆ ಪರಮವಾಗಿರ್ತಕ್ಕಂಥ ಧರ್ಮಿಷ್ಠರಾಗಿರ್ತಕ್ಕಂಥವ್ರು, ಅವರು ಯಾರಿಗೂ ಕೂಡ ನೋವನ್ನು ಮಾಡದೇ ಇರತಕ್ಕಂಥವ್ರು, ಭಗವಂತನನ್ನು ಅರೆಕ್ಷಣ ಬಿಟ್ಟಿರದೇ ಇರತಕ್ಕಂಥವ್ರು. ಆ ಕಾರಣದಿಂದಲೇ ಶ್ರೀಕೃಷ್ಣ ಪರಮಾತ್ಮ ಮಮ ಪ್ರಾಣಾಹಿ ಪಾಂಡವಾನಾಂ ಹೇಳ್ತಾ ಇದ್ದಾನೆ, ನನ್ನ ಪ್ರಾಣವೇ ಪಾಂಡವರಾಗಿರ್ತಕ್ಕಂಥವರಾಗಿದ್ದಾರೆ. ಅದಕ್ಕೆ ಆ ಒಂದು ಕಾರಣದಿಂದ ಪಾಂಡವರ ಮನೆಯಲ್ಲಿ ಏನು ಮಾಡಿದ, ಸಗಣಿಗಸ ಬಳಿತಾನೆ.
ಪಾಂಡವರ ಮನೆಯಲ್ಲಿ ಆ ಒಂದು ಕುದುರೆಗಳನ್ನು ತುಳಿತಾನೆ, ಪಾಂಡವರ ಮನೆಯಲ್ಲಿ ತಾನು ಹೊಟ್ಟು ಮೇವು ಎಲ್ಲ ಮಾಡ್ತಾನೆ, ಪಾಂಡವರ ಮನೆಯಲ್ಲಿ ಮಾಡೋದು ಒಂದೊಂದು ಉಳಿಲಿಲ್ಲ. ಪಾಂಡವರು ರಾಜಸೂಯ ಯಾಗವನ್ನು ಮಾಡ್ತಾ ಇರಬೇಕಾದ್ರೆ ನಾನು ಇವತ್ತಿನ ದಿವಸ ಮೈಕಿನಲ್ಲಿ ಅನೌನ್ಸ್ ಮಾಡ್ತೀನಿ ಅಂತ ಒಬ್ಬ ಹೇಳ್ದ, ಇನ್ನೊಬ್ಬ ಹೇಳ್ದ ನಾನು ಭೋಜನದ ವ್ಯವಸ್ಥೆ ಮಾಡ್ತೀನಿ ಅಂತ ಒಬ್ಬ ಹೇಳ್ದ, ನಾನು ಬ್ರಾಹ್ಮಣರಿಗೆ ಉಡುಗೊರೆ ಕೊಡ್ತೀನಿ ಅಂತ ಒಬ್ಬ ಹೇಳ್ದ, ನಾನು ಅಲ್ಲಿರ್ತಕ್ಕಂಥ ಎಲ್ಲ ಪಾತ್ರಗಳನ್ನು ತೋರಿಸ್ತೀನಿ ಅಂತ ಒಬ್ಬ ಹೇಳ್ದ, ನಾನು ಭೋಜನ ಶಾಲೆ ನೋಡ್ಕೊಳ್ತೀನಿ ಅಂತ ಒಬ್ಬ ಹೇಳ್ದ. ಎಲ್ಲರೂ ಕೂಡ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ತಾ ಇರಬೇಕಾದ್ರೆ ಕೃಷ್ಣ ನೀನೇನು ಮಾಡ್ತೀಯ ಅಂದರೆ, ಪಾಂಡವರ ಮನೆಯಲ್ಲಿ ನಾನು ಬ್ರಾಹ್ಮಣರು ಊಟ ಮಾಡಿರ್ತಕ್ಕಂಥ ಎಂಜಲುಗಾಮವನ್ನು ಮಾಡ್ತೇನೆ. ಭಗವಂತ ಅವತ್ತಿನ ದಿವಸ ಎಲ್ಲ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಿದರೂ ಕೂಡ ಸ್ವತಃ ಬ್ರಾಹ್ಮಣರು ಊಟ ಮಾಡಿ ಹೋಗಿರ್ತಕ್ಕಂತಹ ಎಲೆಗಳನ್ನು ತೆಗೆದ, ಎಂಜಲುಗಾಮ ಮಾಡಿದ, ಮುಸುರಿಯನ್ನು ಮಾಡಿದ. ಅಂದರೆ ಭಗವಂತ ಎಷ್ಟು ಅನುಗ್ರಹ ಅಂದರೆ ಅಷ್ಟು ಅನುಗ್ರಹ. ತನ್ನ ಆ ಒಂದು ಭಕ್ತರ ಮೇಲೆ ಪರಮಾನುಗ್ರಹ ಎಂದನ್ನೂ ಬಿಡೋಲ್ಲ ಆತ. ನಾವು ಆತನಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನು ಮಾಡ್ತಾ ಇರತಕ್ಕಂಥ ಸಣ್ಣ ಸತ್ಕಾರ್ಯಗಳನ್ನು ಕೂಡ ಭಗವಂತ ಆಚೆ ಈಚೆ ಆಗದೆ ಚಾಚೂ ತಪ್ಪದೆ ನಮಗೆ ಕೊಡ್ತಾನೆ. ಇದು ಶತಸಿದ್ಧ. ಅಯ್ಯೋ ಭಗವಂತ ನೋಡಿಲ್ಲ, ನಾನು ಗರ್ಭಗುಡಿ ಮುಂದೆ ಮಾಡಿಲ್ಲ, ನಾನು ಅಯೋಧ್ಯೆಗೆ ಹೋಗಿ ಮಾಡಿಲ್ಲ, ನಾನು ಇನ್ನೆಲ್ಲೋ ಇದಕ್ಕೆ ಬದರಿಗೆ ಹೋಗಿ ಮಾಡಿಲ್ಲ, ಅಥವಾ ಕಾಶಿಗೆ ಹೋಗಿ ಮಾಡಿಲ್ಲ, ನಾ ಇಲ್ಲೇ ಮಾಡಿನಿಲ್ಲ ಅಂದರೆ ಭಗವಂತನಿಗೆ ಗೊತ್ತಿದೆ. ಎಲ್ಲವನ್ನೂ ಕೂಡ ಭಗವಂತ ಖಂಡಿತವಾಗಲೂ ಕೊಟ್ಟೇ ಕೊಡ್ತಾನೆ. ಒಂದು ಲೋಟ ಯಾರಿಗಾದರೂ ನೀವು ನೀರು ಕೊಟ್ಟಿದ್ರೆ ಖಂಡಿತವಾಗಲೂ ನೀವು ಬೋರ್ ಹಾಕಿದರೆ 3 ಇಂಚು ನೀರು ಕಿತ್ತುವ ಹಾಗೆ ಮಾಡ್ತಾನೆ ಭಗವಂತ. ಅಷ್ಟು ಭಗವಂತನ ಆ ಅನುಗ್ರಹ ಅಂದರೆ ವಿಶೇಷವಾಗಿರತಕ್ಕಂಥ ಅನುಗ್ರಹ. ಅನೇಕ ನೀವು ನೋಡ್ತೀವಿ, ನಮ್ಮ ನಿತ್ಯ ಜೀವನದಲ್ಲಿಯೂ ನಡೀತದೆ. ನಾನು ಯಾವುದೇ ಊರಿಗೆ ಹೋಗಬೇಕಾಗಿರ್ತದೆ, ರಾಯಚೂರಿಗೆ ಹೋಗಬೇಕಾಗಿರ್ತದೆ, ಬಡ 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 ಹೋಗಿ 6:30 ತಾಲೂಕಾ ಎಕ್ಸ್ಪ್ರೆಸ್ ಬಸ್ ಹಿಡಿತೇನೆ. ಬಸ್ ಫುಲ್ ಆಗಿರ್ತದೆ, ಕಿಕ್ಕಿರಿದು ಬಿಟ್ಟಿರ್ತದೆ, ಎಲ್ಲ ಜನ ಮುಂದೆ ಹೋಗಿರ್ತಾರೆ. ನಾನು ಲಾಸ್ಟಿಗೆ ಹೋಗ್ತೇನೆ. ಏನಪ್ಪ ರಾಯಚೂರು ತನಕ ನಿಂತು ಹೋಗೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಭಗವಂತ ಯೋಚನೆ ಮಾಡ್ತಾನೆ, ಹಿಂದಿನ ಜನ್ಮದಲ್ಲಿ ಇವ ಅನೇಕರಿಗೆ ರಕ್ಷಣೆ ಕೊಟ್ಟಿದ್ದಾನೆ, ಅನೇಕರನ್ನ ತನ್ನ ಮನೆಯಲ್ಲಿಟ್ಟುಕೊಂಡು ಊಟಕ್ಕೆ ಹಾಕಿದ್ದಾನೆ, ಓದಿಸಿದ್ದಾನೆ. ಇವನು ಯಾವ ಎಲ್ಲೇ ಹೋದರೂ ಕೂಡ ಇವನು ಶೀಟ್ ಇಲ್ಲದೆ ಇರುವಾಗ ಆಗಬಾರ್ದು ಅಂತ ಭಗವಂತ ಯೋಚನೆ ಮಾಡ್ತಾನೆ. ಇವನು ಮುಂದೆ ಬರ್ತಾ ಇರಬೇಕಾದ್ರೆ ಒಬ್ಬ ಹೇಳ್ತಾನೆ, ಇದು ಎಲ್ಲಿ ಹೋಗ್ತದ್ರಿ ಅಂದರೆ ಗಂಗಾವತಿ ಮೇಲೆ ರಾಯಚೂರು ಅಂದ್ಕೊಳ್ಳಿ. ಇಲ್ಲ, ನಾನು ಹೊಸಪೇಟೆಗೆ ಹೋಗಬೇಕಾಗಿತ್ತು ಅಂತ ಹೊಸಪೇಟೆಗೆ ಹೋಗೋನು ಕೂತಿರ್ತಾನೆ. ಇವನು ಮಗ್ಲೇ ಇರ್ತಾನೆ, ಅವನು ಇಳಿತಾನೆ, ಇವನು ಹತ್ತಾನೆ. ನಿಂತಿರ್ತಕ್ಕಂಥ 40 ಮಂದಿಗೂ ಸೀಟ್ ಇಲ್ಲ, ಇವನು ಒಬ್ಬನಿಗೆ ಸೀಟ್ ಯಾಕೆ ಕೊಡ್ತೀವಿ ಅಂದರೆ ಭಗವಂತನ ಸಣ್ಣ ಅನುಗ್ರಹವೂ ಕೂಡ ಭಗವಂತ ನಮ್ಮನ್ನು ಬಿಡೋಲ್ಲ ಅನ್ನೋದಕ್ಕೆ ಇದೇ ರೀತಿಯಾಗಿರ್ತಕ್ಕಂಥ ಸಾಕ್ಷಿಯಾಗಿದೆ. ಯಾವ ಕೆಲಸವನ್ನು ಹಿಡಿದ್ರೂ ಕೂಡ ಜಯ ಆಗ್ತದೆ, ಜಯ ಆಗ್ತದೆ, ಜಯ ಆಗ್ತದೆ. ಯಾಕಾಗ್ತದೆ ಅಂದರೆ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಒಂದು ಫಲವನ್ನು ಭಗವಂತ ಕೊಡ್ತಾನೆ ಕೊಡ್ತಾನೆ ಕೊಡ್ತಾನೆ. ಇನ್ನು ಅನೇಕರಿಗೆ ಏನು ಮಾಡಿದರೂ ಕೂಡ ಕೆಲಸ ಆಗೋಲ್ಲ, ಎಲ್ಲ ಕೈ ಕೊಡ್ತದೆ, ಎಲ್ಲ ಆರೋಗ್ಯ ಕೈ ಕೊಡ್ತದೆ, ಎಲ್ಲ ದುಃಖ ಆಗ್ತದೆ. ಯಾಕೆಂದರೆ ನಾವು ಮಾಡಿರ್ತಕ್ಕಂಥ ಕರ್ಮಾದಿಗಳು. ಈ ರೀತಿಯಾಗಿ ಭಗವಂತ ಸಣ್ಣವನಾಗಿರ್ತಕ್ಕಂಥ 5 ವರ್ಷದ ಮಗುವಾಗಿರ್ತಕ್ಕಂಥ ಪ್ರಹ್ಲಾದ ರಾಜನಿಗೆ ಒಂದೇ ಪಾಯಿಂಟ್ ಪ್ರೋಗ್ರಾಮ್. ನರಸಿಂಹ ಅವತಾರದೊಳಗೆ ಏನೇನೂ ಕೆಲಸ ಇಲ್ಲ, ಕೂಸು ಬಾ ಅಂತದ ಅಂಥೇಳಿ ಆ ಒಂದು ಕಂಬದಾಗ ಉಸಿರುಗಟ್ಟಿಕೊಂಡು ಅಲ್ಲಿ ಕೂತ್ಕೊಂಡು ಆ ಒಂದು ಪ್ರಹ್ಲಾದನಿಗೋಸ್ಕರವಾಗಿ ಅವತಾರವನ್ನು ಮಾಡ್ತಾ ಇದ್ದಾನೆ. ಅಂದರೆ ಭಗವಂತ ಭಕ್ತನಿಗೆ ಯಾವ ರೀತಿಯಾಗಿ ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಸಾಕ್ಷಿಯಾಗಿದೆ. ಭಗವಂತ ಆ ಒಂದು ತುಂಬಿದ ಸಭೆಯಲ್ಲಿ ದ್ರೌಪದಿ ದೇವಿ ನಿಂತುಕೊಂಡಿರ್ತಕ್ಕಂಥ ಸಂದರ್ಭ, ಆ ದುರ್ಯೋಧನ ದುಶ್ಯಾಸನಾದಿಗಳು ಆಕೆಯ ಸೆರಗನ್ನು ಎಳಿತಾ ಇರಬೇಕಾದ್ರೆ, ಕರ್ಣಾದಿಗಳು ಕೇಕೆಯನ್ನು ಹಾಕ್ತಾ ಇರಬೇಕಾದ್ರೆ, ತೊಡೆ ತಟ್ಟಿ ನಗುತ್ತಾ ಇರಬೇಕಾದ್ರೆ, ಆ ಸಂದರ್ಭದಲ್ಲಿಯೂ ಕೂಡ ಭಗವಂತನನ್ನ ಜ್ಞಾಪಕ ಮಾಡಿಕೊಂಡಿರತಕ್ಕಂಥ ದ್ರೌಪದಿ ಸೆರಗನ್ನ ಕೊನೆಯ ಸೆರಗಿನ ತುದಿ ಇನ್ನೇನು ಬೀಳ್ತದೆ ಅನ್ನುವಾಗ ಕೈ ಹಚ್ಚಿಕೊಂಡು ಭಗವಂತ ನನ್ನನ್ನು ಅನುಗ್ರಹ ಮಾಡು, ಆ ಒಂದು ದ್ವಾರಕಾಧೀಶ ನನ್ನನ್ನು ಕಾಪಾಡು ಅಂಥೇಳಿ ಕೇಳಿದಾಗ ಸಾಕ್ಷಾತ್ ಭಗವಂತ ಬಂದು ಅಕ್ಷಯ ರೂಪದಿಂದ ಸೆರಗನ್ನು ಕೊಟ್ಟ ಅಂತಕ್ಕಂಥದ್ದಕ್ಕೆ ಕಾರಣ ಅಂದರೆ ಎಂದೋ ಒಂದು ಕಾಲದ ಸಂದರ್ಭದಲ್ಲಿ ಭಗವಂತನಿಗೆ ಯಾವುದೋ ಒಂದು ರಕ್ತನೋ ಈಡಿಗಿನೋ ಏನೋ ಬಿದ್ದು ಹೊತ್ತಿನಾಗೆ ಅದು ಇದು ನೋಡ್ದೇನೆ ತನ್ನದೇ ಆಗಿರತಕ್ಕಂಥ ಒಂದು ರೇಷ್ಮೆಯ ಸೆರಗನ್ನೇ ಹರಿದು ಭಗವಂತನಿಗೆ ಸುತ್ತಿದ್ದರಿಂದಲೋ, ಅಥವಾ ಯಾವುದೋ ಒಂದು ಋಷಿ ನದಿಯಲ್ಲಿ ಸ್ನಾನ ಮಾಡ್ತಾ ಇರಬೇಕಾದ್ರೆ ಆತನ ಕೌಪಿಯನ್ನು ಹೋದಾಗೆ ಆ ದ್ರೌಪದಿ ಆ ಒಂದು ಕೌಪಿಯನ್ನು ಕೊಟ್ಲು ಅಂತನೋ, ಯಾವುದೇ ಒಂದು ಪುಣ್ಯವನ್ನಿದ್ರೂ ಕೂಡ
ಭಗವಂತ ಅಕ್ಷಯವಾಗಿ ಕೊಡ್ತಾನೆ, ಅಕ್ಷಯವಾಗಿ ಕೊಡ್ತಾನೆ, ಅಕ್ಷಯವಾಗಿ ಕೊಡ್ತಾನೆ. ಅದಕ್ಕೋಸ್ಕರವಾಗಿ ನಾವು ದಿನಾ ಸಕ್ರೆ ನೈವೇದ್ಯ ಇಟ್ಟು 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 ಅದನ್ನು ಅಕ್ಷಯವಾಗಿ ನಮಗೆ ಶುಗರ್ 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 ಆಗಿ ಕೊಟ್ಟಿರ್ತಕ್ಕಂಥವನು ಆಗ್ತಾ ಇದ್ದಾನೆ. ಈ ರೀತಿಯಾಗಿರತಕ್ಕಂಥ ಒಂದು ಭಗವಂತನ ಮಹಿಮೆ ಅಂತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು. ದ್ರೌಪದಿ ಕೇಳಿದ್ಲು ಒಂದು ದಿವಸ ಎಲ್ಲ ಮುಗಿದ ಮೇಲೆ, ಏನಪ್ಪ ಕೃಷ್ಣ, ಒಮ್ಮೆ ನೀನು ಭಾರಿ ಗಾಬರಿ ಮಾಡಿಬಿಡ್ತೀನಿ ನಮಗೆ, ನೀನು ಯಾವಾಗಲೂ ಬಲು ಡೇಂಜರ್ ಮನುಷ್ಯ ನೀನು, ಯಾಕವ ನಾನು ಏನು ಗಾಬರಿ ಮಾಡೀನಿ, ಏನಾಯಿತು, ನೀನು ಕರೆದಾಗ ಒಮ್ಮೆ ಬಂದೀನಿ, ನೀನು ಅಕ್ಷಯ ಪಾತ್ರೆ ಇದ್ದಾಗ ಒಮ್ಮೆ ಬರ್ದೀನಿ, ನಿನ್ನ ಗಂಡ ಸಾಯಕಲಕ್ಕೆ ಅಲ್ಲಂತೂ ಯುದ್ಧದ ನಿಂತು ಮಾಡೀನಿ, ನಿನ್ನ ಸೀರಿ ಶರಗೆ ಎಳೆಕಲಕ್ಕೆ ಬಂದೀನಿ. ಹೌದು, ನಾನು ಅದನ್ನೇ ಹೇಳ್ತಿದ್ದೆ, ಸೀರಿ ಶರಗೆ ಎಳೆದ ಅವತ್ತು ನೀ ಸೀರಿ ಕೊಟ್ಟ, ಆದರೆ ಎಷ್ಟು ನಾನು ನಿನ್ನನ್ನು ನಾನು ಸ್ಮರಣೆ ಮಾಡಿದೆ ಎಲ್ಲ ಕಾಲಕ್ಕೂ ನೀನು ಬೇಗ ಬಂದವ, ಅವತ್ತ್ಯಾಕೆ ಲೇಟಾಗಿ ಬಂದಿ ಅಂದರೆ, ನಾನು ಲೇಟಾಗಿ ಬಂದಿಲ್ಲವ, ಕರೆಕ್ಟ್ ಬಂದೀನಿ. ಯಾಕೆ, ನೀ ಏನಂದು ಹೇಳು, ದ್ವಾರಕಾಧೀಶ ನನ್ನನ್ನು ರಕ್ಷಣೆ ಮಾಡುವಂತ ನೀ ಎಂದಿಲ್ಲ, ಅದಕ್ಕೋಸ್ಕರವಾಗಿ ನಾನು ದ್ವಾರಕೆಯಿಂದ ಬರಬೇಕಾಯಿತು, ಅದಕ್ಕೋಸ್ಕರ ತಡ ಆಯಿತು. ನಿನ್ನ ಮನಸ್ಸಿನೊಳಗೆ ಭಗವಂತ ಸರ್ವಂತ್ರಯಾಮಿ ಇಲ್ಲೇ ಇದ್ದಿ ಬಾ ಅಂದಿದ್ರೆ ತಕ್ಷಣ ಬರ್ತಿದ್ದೆ. ಆದರೆ ಅದೇ ಒಂದು ಗಜೇಂದ್ರ ತಾನು ಆ ಸಂದರ್ಭದಲ್ಲಿ ಮೊಸಳೆ ತನ್ನನ್ನು ಎಳಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳಿ ಹೂವನ್ನು ಒಗಿತಾ ಇದ್ದಂಗೆ ನಾನು ಬಂದೆ. ಯಾಕಂದ್ರೆ ಅದು ಹೇಳ್ತು ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ, ಎಲ್ಲ ಕಡೆಗಳಲ್ಲೂ ವ್ಯಾಪ್ತನಾಗಿರ್ತಕ್ಕಂಥವನು ಆಗಿದ್ದಿ ಅಂತಂದರೆ ನಾನು ಎಷ್ಟು ಬೇಗ ಬಂದೆ ಗೊತ್ತಾ. ಆ ಹೂವನ್ನು ಆ ಒಂದು ನಭೋಮಂಡಲಕ್ಕೆ ಒಗಿತಾ ಇದ್ರೆ ತಾನು ಹೆಂಡತಿಯ ಪಕ್ಕಕ್ಕೆ, ಲಕ್ಷ್ಮೀದೇವಿಯ ಪಕ್ಕಕ್ಕೆ ಕೂತಿರ್ತಕ್ಕಂಥ ಭಗವಂತ ತಕ್ಷಣದಲ್ಲೇ ಕೆಳಗೆ ಬಂದ. ಕೇಳಿದ್ಲು ಹೆಂಡತಿ, ತಡ್ರಿ ಏನ್ರ ಸ್ವಲ್ಪ ಅವಲಕ್ಕಿ ಏನು ಸುದ್ದಿ ತೆಗಿವಾಡ್ ನೀವು, ವಾಯುದೇವರು ಬಂದರು, ಸ್ವಾಮಿ ಪಾದರಕ್ಷೆ ಹಾಕೊಡ್ರಿ, ಇಲ್ಲ ಸುದ್ದಿ ತೆಗಿಬೇಡ, ಗರುಡ ಬಂದ, ನಾನು ಬಂದೆ ಹೋಗೋಣ ಅಂತಂದು, ಯಾರು ಹಿಂದಕ್ಕೆ ಸರ್ರಿ ಹೇಳ್ತಂದ್ಲು, ಒಂದು ಸ್ವಲ್ಪ ಮೊಬೈಲ್ ಇಲ್ಲೇ ಬಿಟ್ರಿ ಅಂತ ಅನ್ನೋದ್ರಾಗ ಭಗವಂತ ಹೋಗಿಬಿಟ್ಟಿದ್ದ, ಹೋಗಿ ರಕ್ಷಣೆ ಮಾಡಿಬಿಟ್ಟ. ರಕ್ಷಣೆ ಮಾಡಿದ ಅಂದರೆ ಎಷ್ಟು ಬೇಗ ಹೋದ ನಮ್ಮ ಭಗವಂತ ಅಂದರೆ, ಆ ಹೂವನ್ನು ಏನು ಮೇಲಕ್ಕೆ ಎಸೆದಿದ್ಲಲ್ವೋ ಆ ಹೂವಿನಿಗೆ ಹತ್ತಿರತಕ್ಕಂಥ ನೀರು ಇನ್ನೂ ಸರೋವರಕ್ಕೆ ಬಂದು ಬಿದ್ದಿದ್ದಿಲ್ಲಂತೆ. ಭಗವಂತನ ಆನಿ ಆ ನಭೋಮಂಡಲಕ್ಕೆ ಹೂವನ್ನು ಎಸೆದಾಗ ಅದರ ಜೊತೆಗಿರ್ತಕ್ಕಂಥ ಏನು ಹನಿ ಇತ್ತಲ್ಲ, ಆ ಹನಿ ಇನ್ನೂ ಸರೋವರದ ಒಳಗಡೆಗೆ ಬಂದು ಬಿದ್ದಿರಲಿಲ್ಲ. ಭಗವಂತ ಇಲ್ಲಿ ಆಗಲೇ ರಕ್ಷಣೆ ಮಾಡಿದ್ದ. ಈ ರೀತಿಯಾಗಿ ನಾವು ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತಕ್ಕಂಥ ಚಿಂತೆ ಬೇಡ. ನಮಗಿಂತಲೂ ನಮ್ಮ ರಕ್ಷಣೆಯ ಭಾರವನ್ನು ಮಾಡ್ತಾ ಇರ್ತಕ್ಕಂಥವ್ರು ಭಗವಂತನಾಗಿದ್ದಾನೆ. ಅವನು ಯಾವಾಗಲೂ ಯೋಚನೆ ಮಾಡ್ತಾನೆ, ನನ್ನ ಶಿಷ್ಯನಿಗೆ ಮೋಸ ಆಗಬಾರ್ದು, ನನ್ನ ಭಕ್ತನಿಗೆ ಮೋಸರಾಗಬಾರ್ದು, ಅವನಿಗೆ ನಾನು ಅಭಯವನ್ನು ಕೊಡಬೇಕು, ಅವನಿಗೆ ಅಕ್ಷಯವನ್ನು ಕೊಡಬೇಕು ಅಂಥೇಳಿ ಯಾವಾಗಲೂ ಕೂಡ ನಮಗಿಂತಲೂ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಅನೇಕ ಉದಾಹರಣೆ. ವಿಮಾನ ಅಪಘಾತ ಆಗಿ ವಿಮಾನದಲ್ಲಿ ಇದ್ದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಿದ್ದರು, ವಿಮಾನದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸತ್ರು. ಆದರೆ ಒಂದೇ ಒಂದು ಕೂಸು ಮಾತ್ರ ಒಳಗಡೆಗೆ ಅಳುತ್ತಾ ಇತ್ತು. ಆ ಕೂಸು ಸತ್ತಿಲ್ಲ, ವಿಮಾನಿಗೆಲ್ಲ ಉರಿ ಹತ್ತಿದೆ, ಅದರ ಮೇಲೆ ಏನೋ ಒಂದು ಕೆಬ್ಬಳು ಬುಟ್ಟಿ ಅಂತ ಅದು ಬಿದ್ದು ಅದು ರಕ್ಷಣೆ ಆಯಿತು. ಅಂದರೆ ಭಗವಂತ ಆದು ಮಾಡಿರ್ತಕ್ಕಂಥ ಪುಣ್ಯವನ್ನು ಕೊಡಬೇಕಾಗಿದೆ. ಈ ರೀತಿಯಾಗಿ ಯಾವಾಗಲೂ ಕೂಡ ಭಗವಂತ ನರಸಿಂಹ ರೂಪದಲ್ಲಿ ಕೇವಲ ಹುಡುಗನಿಗಾಗಿ, ಆ ದ್ರೌಪದಿಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗಾಗಲಿ, ಪಾಂಡವರನ್ನು ರಕ್ಷಣೆ ಮಾಡಿರ್ತಕ್ಕಂಥದ್ದು ಅಂದರೆ ಅದು ಅಮೋಘ ಅಮೋಘ ಅಮೋಘ. ಎಲ್ಲ ಸಂದರ್ಭದಲ್ಲಿಯೂ ಕೂಡ ಭಗವಂತ ಆ ಒಂದು ತನ್ನ ಭಕ್ತರನ್ನು ತಾನು ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇದೇ ಸಂದರ್ಭದಲ್ಲಿ ಒಂದು ಸಾಂದರ್ಭಿಕವಾಗಿ ಹೇಳಬೇಕಾಗಿರ್ತಕ್ಕಂಥ ಸಂದರ್ಭ ಏಕಾದಶಿಯಾಗಿದ್ದರಿಂದ ಅದನ್ನು ವಿಶೇಷವಾಗಿ ಹೇಳೋಣಂತೆ. ಏನು ಸಂದರ್ಭಪ್ಪ ಅಂದರೆ, ಆ ಒಂದು ಏಕಾದಶಿ ಉಪವಾಸ ಮಾಡ್ತಾ ಇರತಕ್ಕಂಥ ಅಂಬರೀಷ ಮಹಾರಾಜ ಏಕಾದಶಿ ಉಪವಾಸ ಮಾಡ್ತಾ ಇದ್ದ. ಅಂಬರೀಷ ಮಹಾರಾಜ ಇಡೀ ಲೋಕವನ್ನು ಆಳ್ತಾ ಇರತಕ್ಕಂಥವ್ರು, ಅದ್ಭುತವಾಗಿರ್ತಕ್ಕಂಥ ಧರ್ಮಿಷ್ಠನಾಗಿರ್ತಕ್ಕಂಥ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಅಂಬರೀಷ. ಆ ಒಂದು ಸಂದರ್ಭದಲ್ಲಿ ಅಂಬರೀಷನ ಏಕಾದಶಿ ವ್ರತ ಹೇಗಿತ್ತು ಅಂದರೆ, ಮನೆಯಲ್ಲಿರೋರಲ್ಲ, ಹೆಂಡತಿ ಮಕ್ಕಳಲ್ಲ, ರಾಜ್ಯದಲ್ಲಿರೋರಲ್ಲ, ತನ್ನ ರಾಜ್ಯದ ಒಳಗಡೆಗೆ ಅವತ್ತಿನ ದಿವಸ ಮೇವನ್ನು ಹಾಕ್ತಾ ಇರಲಿಲ್ಲ, ದನಗಳಿಗೆ ಬೆಕ್ಕಿಗೆ ಬೆಣ್ಣೆ ಹಾಲು ಏನೂ ತಿನ್ನಿಸ್ತಾ ಇರಲಿಲ್ಲ. ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿ ಮನುಷ್ಯ ಸಂಕುಲ ಎಲ್ಲವೂ ಕೂಡ ಉಪವಾಸ ಉಪವಾಸ ಉಪವಾಸ. ಅವತ್ತು ಅಷ್ಟು ಕಟ್ಟುನಿಟ್ಟಾಗಿ ಮಾಡುವ ರಾಜ
ತಾನೇ ಸ್ವತಃ ಆ ದೇವರ ಮನೆಯನ್ನು ಕಸ ಹೊಡಿತಿರ್ತಕ್ಕಂಥವನು, ತಾನೇ ದೀಪ ಹಚ್ತಕ್ಕಂಥವನು, ತಾನೇ ಎಲ್ಲವನ್ನೂ ಕೂಡ ಏಕಾದಶಿ ವ್ರತದ ದಿವಸಂತೂ ವಿಶೇಷವಾಗಿ ಮಾಡ್ತಾ ಇರತಕ್ಕಂಥ ಸಂದರ್ಭ. ಆ ಸಂದರ್ಭದಲ್ಲಿ ಇವನ ಏಕಾದಶಿ ವ್ರತವನ್ನು ಭಂಗ ಮಾಡಬೇಕು ಅಂತಲ್ಲ, ಏಕಾದಶಿಯ ಮಹತ್ವವನ್ನು ತಿಳಿಸಬೇಕು ಅಂತ ಬಂದಿರತಕ್ಕಂಥವ್ರು ಯಾರು ಅಂದರೆ ದುರ್ವಾಸ ಋಷಿಗಳು ಬರ್ತಾರೆ. ದುರ್ವಾಸ ಋಷಿಗಳು ಬಂದು ಏಕಾದಶಿ ವ್ರತದ ಮರುದಿವಸ ದ್ವಾದಶಿ ಬೆಳಗಾಮುಂಜಾನೆ ಬರ್ತಾ ಇದ್ದಾರೆ. ಅಂಬರೀಷ ರಾಜನಿಗೆ ಬಹಳ ಸಂತೋಷ ಆಯಿತು. ಏನು ಸ್ವಾಮಿ, ಏನು ಆನಂದ ಆಗಿ ಹೋಯಿತು, ಕರೆದರೂ ಕೂಡ ಬರದೇ ಇರತಕ್ಕಂಥ ತಾವು ಬಂದಿದ್ದೀರಿ, ಎಲ್ಲ ಪಾರಣಿ ತೀರ್ಥ ಪ್ರಸಾದ ಎಲ್ಲರೂ ಇಲ್ಲೇ ಆಗಬೇಕು. ನಾನಲ್ಲಪ್ಪ, ನನ್ನ 10,000 ಜನ ನನ್ನ ಶಿಷ್ಯರೆಲ್ಲ ಇದ್ದಾರೆ, ಗೊತ್ತಿಲ್ವೋ? ಆಯಿತು ಸ್ವಾಮಿ, ಎಲ್ಲರದು ಇಲ್ಲೇ ಆಗಲಿ ಅಂತ ಹೇಳಿದ. ಸರಿ, ನಾನು ಹೋಗಿ ಸ್ನಾನ ಮಾಡಿ ನನ್ನ ಆನ್ಯಕಾದಿಗಳನ್ನು ಮುಗಿಸ್ಕೊಂಡು ಬರ್ತೇನೆ. ಅಷ್ಟರ ಒಳಗಡೆಗೆ ನೀನೆಲ್ಲ ಅಡಿಗೆಗಳನ್ನು ಎಲ್ಲವೂ ಕೂಡ ಸಿದ್ಧವಾಗಿಯೂ ಬಂದ ತಕ್ಷಣ ಪಾರಣೆಯನ್ನು ಮಾಡೋಣ ಅಂಥೇಳಿ ತಾವು ಎಲ್ಲಿಗೆ ಹೋಗ್ತಾ ಇದ್ದಾರೆ? ನದಿಗೆ ಹೋಗ್ತಾ ಇದ್ದಾರೆ. ತಮ್ಮ ಶಿಷ್ಯ ಸಮೇತರಾಗಿ ತಮ್ಮ ಸ್ನಾನ ಆನ್ಯಕಾದಿಗಳನ್ನೆಲ್ಲವನ್ನೂ ಕೂಡ ಮುಗಿಸ್ತಾರೆ. ಪರೀಕ್ಷಿತ ಈತ ನೋಡ್ತಾ ಇದ್ದಾನೆ, ಅಂಬರೀಷ ನೋಡ್ತಾ ಇದ್ದಾನೆ. ಇನ್ನೇನಪ್ಪ, ಸೂರ್ಯೋದಯ ಆಗ್ತಾ ಇದೆ, ಸೂರ್ಯೋದಯಕ್ಕೆ ಸರಿಯಾಗಿ ಆಪೋಷಣವನ್ನು ತಗೋಬೇಕು. ನಾನು ಇವತ್ತಲ್ಲ ನಿನ್ನೆಲ್ಲ ನನ್ನ ಕುಲದವರೇ ಈ ಏಕಾದಶಿ ವ್ರತ ಅಂತಕ್ಕಂಥದ್ದನ್ನು ಮುರಿದಿರತಕ್ಕಂಥವ್ರಲ್ಲ. ಆದರೆ ಇವತ್ತಿನ ದಿವಸ ನಾನು ಏಕಾದಶಿ ವ್ರತವನ್ನು ಮುರಿತಕ್ಕಂಥ ಸಂದರ್ಭ ಬಂದಿದೆ. ಯಾಕಂದರೆ ಆ ಒಂದು ಹೋಗಿರ್ತಕ್ಕಂಥ ಋಷಿಪುಂಗವರು ಯಾರೂ ಕೂಡ ಇಲ್ಲಿ ಬರ್ತಾ ಇಲ್ಲ. ಏಕಾದಶಿ ಮುಗಿದು ದ್ವಾದಶಿ ಬರ್ತದೆ, ನಾನು ಪಾಲನೆಯನ್ನು ಮಾಡಬೇಕು ಅಂದರೆ ಆತನ ಒಂದು ಬ್ರಾಹ್ಮಣನ ಶಾಪಕ್ಕೆ ಗುರಿಯಾಗಬೇಕು, ಮಾಡದೇ ಇದ್ದರೆ ಏಕಾದಶಿ ವ್ರತವನ್ನು ಮುರಿಬೇಕು. ಹೇಗೆ ಅಂಥೇಳಿ ಆಪ್ತರಾಗಿರ್ತಕ್ಕಂಥ ಅನೇಕರನ್ನು ಕೇಳಿದಾಗ ಅಲ್ಲಿರ್ತಕ್ಕಂಥ ಜ್ಞಾನಿವರೇಣ್ಯರು ಹೇಳ್ತಾರೆ, ಇಲ್ಲ, ಈ ಸಂದರ್ಭದಲ್ಲಿ ಏಕಾದಶಿ ವ್ರತವನ್ನು ಮುರಿಯುವ ಹಾಗಿಲ್ಲ. ಅದೇ ಪ್ರಕಾರವಾಗಿ ಬ್ರಾಹ್ಮಣರಿಗೂ ಕೂಡ ದ್ರೋಹ ಆಗುವ ಹಾಗಿಲ್ಲ. ನೀನು ತೀರ್ಥ ಪಾಲನೆಯನ್ನು ಮಾಡುವುದಾದರೆ ಎಲ್ಲವೂ ಕೂಡ ಸಮಂಜಸ ಆಗ್ತದೆ ಅಂಥೇಳಿ ಪಾಲನೆಯನ್ನು ಮಾಡಿರ್ತಕ್ಕಂಥ ಸಂದರ್ಭ. ಆ ಸಂದರ್ಭಕ್ಕೆ ಸರಿಯಾಗಿ ತೀರ್ಥ ಇನ್ನೇನು ತಗೊಂಡು ಬಿಟ್ಟಿದ್ದಾನೆ. ಆ ಒಂದು ಋಷಿಗಳು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇಲ್ಲಪ್ಪ, ಎಲ್ಲ ಸಿದ್ಧವಾಗಿದೆಯಾ ಅಂತ ಕೇಳ್ತಾರೆ. ಸಿದ್ಧವಾಗಿದೆ ಸ್ವಾಮಿ ಹೀಗೆ ಅಂತ ನೋಡ್ತಾರೆ. ತುಟಿಯಲ್ಲಿ ನೀರು ಆಡ್ತಾ ಇದೆ. ಓಹೋ, ಪಾಲನೆ ಮುಗಿಸಿಬಿಟ್ಟೆಯೋ ನೀನು ಅಂತಾರೆ. ಇಲ್ಲ ಸ್ವಾಮಿ, ಈ ಒಂದು ಸಂದರ್ಭದಲ್ಲಿ ಏಕಾದಶಿ ವ್ರತವನ್ನು ಹೇಗೆ ಬಿಡೋದು? ಅದಕ್ಕೋಸ್ಕರವಾಗಿ ಜ್ಞಾನಿವರೆಣ್ಯರಾಗಿರ್ತಕ್ಕಂಥವರ ಒಂದು ಅನುಮತಿಯ ಮೇರೆಗೆ ತೀರ್ಥಪಾಲನೆ ಆಗಿದೆ ಅಂತಕ್ಕಂಥದ್ದನ್ನು ತಿಳಿಸಿದಾಗ ಆಗ ಅಂಬರೀಷ ದುರ್ವಾಸರು ಹೇಳ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ನೀನು ನನಗೆ ಈ ಒಂದು ಏಕಾದಶಿಗೆ ದ್ವಾದಶಿ ದಿವಸ ನನಗೆ ಆಹ್ವಾನವನ್ನು ಕೊಟ್ಟು ನೀನು ಈ ಸಂದರ್ಭದಲ್ಲಿ ಪಾಲನೆಯನ್ನು ಮಾಡಿದ್ದರಿಂದ ನಾನು ನಿನಗೆ ಶಾಪವನ್ನೇ ಕೊಟ್ಟೇನು ಅಂತಕ್ಕಂಥ ಒಂದು ಕಮಂಡಲದಲ್ಲಿ ನೀರು ಹಿಡಿದು ಶಾಪ ಕೊಡಲಿಕ್ಕೆ ಸಿದ್ಧರಾಗಿರತಕ್ಕಂಥ ಸಂದರ್ಭ. ಆ ಸಂದರ್ಭಕ್ಕೆ ಸರಿಯಾಗಿ ಪರೀಕ್ಷಿತನ ಮನೆಯಿಂದಲೇ ಸುದರ್ಶನ ಚಕ್ರ ಹೊರಗೆ ಬರ್ತಾ ಇದೆ. ಸುದರ್ಶನ ಚಕ್ರ ಬಂದು ಇನ್ನೇನು ಆ ಒಂದು ಇವರು ಹಿಂದುಗಡೆಗೆ ಬೆನ್ನಹತ್ತಾ ಹೋಗ್ತದೆ. ದುರ್ವಾಸರ ಹಿಂದುಗಡೆಗೆ ಓಡ್ತಾರೆ. ಎಲ್ಲಿ ಹೋಗಬೇಕಪ್ಪ? ಸೀದಾ ಶಿವನ ಹತ್ತಿರ ಹೋಗ್ತಾರೆ. ಸ್ವಾಮಿ, ಆ ಒಂದು ಕೈಲಾಸಕ್ಕೆ ಹೋಗಿ ಈ ರೀತಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನನಗೆ ಹಿಂದೆ ಬೆನ್ನಹತ್ತಿದೆ, ನನ್ನ ಪ್ರಾಣ ಭಿಕ್ಷೆಯನ್ನು ಕೊಡಿ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಪರಮೇಶ್ವರ ಹೇಳ್ತಾನೆ, ನಾನು ಏನೂ ಮಾಡಲಿಕ್ಕಾಗೋಲ್ಲಪ್ಪ. ಯಾಕೆ ಗೊತ್ತಾ? ನಾನು ಏನೂ ಮಾಡುವ ಹಾಗಿಲ್ಲ. ಭಗವಂತ ನನಗಿಂತಲೂ ಎತ್ತರದಲ್ಲಿದ್ದಾನೆ. ಅದಕ್ಕೆ ತ್ರಿಶೂಲಕ್ಕಾದರೆ ನಾನು ಅಧಿಪತಿ, ಸುದರ್ಶನಕ್ಕಾದರೆ ಭಗವಂತನೇ ಅಧಿಪತಿ. ನೀನು ಅಲ್ಲೇ ಹೋಗಬೇಕು ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಓಡಿ ಬ್ರಹ್ಮನ ಹತ್ರ ಬರ್ತಾನೆ. ಬ್ರಹ್ಮ ಅಂತಾನೆ, ನಾನು ಏನು ಮಾಡಲಪ್ಪ, ನಾನು ಭಗವಂತನ ಮಗ. ನಾನು ಆ ಮಗನ ತಂದೆ ಬಿಟ್ಟಿರ್ತಕ್ಕಂಥ ಒಂದು ಅಸ್ತ್ರವನ್ನು ಮಗನ ಬಿಡಲಿಕ್ಕೆ ಅಧಿಕಾರ ಇಲ್ಲ. ಅದಕ್ಕೋಸ್ಕರವಾಗಿ ನೀವು ಅವನ ಹತ್ರ ಹೋಗಬೇಕು ಅಂತ ಹೇಳಿದಾಗ ಓಡಿ ಅಲ್ಲಿ ಹೋಗ್ತಾ ಇದ್ದಾರೆ. ಭಗವಂತ ತಾನು ಅತ್ಯಂತ ಲಕ್ಷ್ಮೀ ಸಹಿತನಾಗಿ ಆ ಪಾದಸೇವೆಯನ್ನು ಮಾಡಿಸಿಕೊಳ್ತಾ ಆ ಕ್ಷೀರಸಾಗರದ ಮಧ್ಯದಲ್ಲಿ ಮಲಗಿರ್ತಕ್ಕಂಥ ಸಂದರ್ಭ, ದುರ್ವಾಸರು ಓಡಿ ಬಂದಿರತಕ್ಕಂಥ ಸಂದರ್ಭ, ಹಿಂದುಗಡೆಗೆ ಬೆಂಕಿಯನ್ನು ಉಳ್ತಾ ಇರತಕ್ಕಂಥ ಸುದರ್ಶನ ಹೋಗಿ ಪಾದವನ್ನು ಹಿಡಿದು ಬೀಳಿದಾಗ ಆಗ ಭಗವಂತ ಹೇಳ್ತಾನೆ, ನಾನು ಏನು ಮಾಡಲಿಕ್ಕಾಗೋಲ್ಲ. ಏನು ಸ್ವಾಮಿ, ಎಲ್ಲರೂ ಹಿಂಗಾದರೆ ಮತ್ತೆ ಹೆಂಗೆ ಪರಿಸ್ಥಿತಿ? ನಾನು ಭಕ್ತರ ಪರಾಧೀನ. ಭಕ್ತರು ನನಗೆ ಏನು ಹೇಳ್ತಾರಂದ್ರೆ ಅದನ್ನು ಮಾಡಬೇಕು. ಭಕ್ತರಿಗೆ ನಾನು ಪರಾಧೀನನಾಗಿರ್ತಕ್ಕಂಥವನಾಗಿದ್ದೇನೆ. ನೀವು ಎಲ್ಲ ಅವತಾರಗಳಲ್ಲಿಯೂ ಕೂಡ ನೋಡಿದ್ದೀರಿ. ನನಗೆ ಸ್ವತಂತ್ರ ಅಂತಕ್ಕಂಥದ್ದಿಲ್ಲ, ಭಕ್ತರ ಪರಾಧೀನ ನಾನಾಗಿದ್ದರಿಂದ ಈ ಒಂದು ಯಾವ ಭಕ್ತ ಈ ಸುದರ್ಶನವನ್ನು ಬಿಟ್ಟಿದ್ದಾನೋ ನೀವು ಅಲ್ಲೇ ಹೋಗಬೇಕು ಅಂತ ಹೇಳಿದಾಗ ನೇರವಾಗಿ ಮತ್ತೆ ಅಂಬರೀಷನ ಹತ್ರ ಬರ್ತಾ ಇದ್ದಾರೆ. ಅಂಬರೀಷ ಮಹಾರಾಜರಿಗೆ ಹೇಳ್ತಾ ಇದ್ದಾರೆ ಈ ವಿಷಯವನ್ನು. 3 ಜನ ಈ ರೀತಿಯಾಗಿ ಹೇಳಿದ್ದಾರೆ ಅಂದುವಾಗ ಭಗವಂತನ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಸುದರ್ಶನವನ್ನು
ಮತ್ತೆ ಉಪಶಮನ ಮಾಡಲಾಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಸಂದರ್ಭ ನಡೀತಾ ಇರಬೇಕಾದ್ರೆ ಎಷ್ಟು ದಿವಸ ಆಗಿತ್ತು? 1 ವರ್ಷ ಆಗಿತ್ತು. ಯಾವ ದ್ವಾದಶಿ ಬೆಳಿಗ್ಗೆ ಇವರು ಓಡ್ತಾ 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 3 ಲೋಕ ಅಡ್ಡಾಡ್ಕೊಂಡು ಬಂದರೂ ಅದೇ 1 ವರ್ಷಕ್ಕೆ ಸರಿಯಾಗಿ ಆ ಸಮಯಕ್ಕೆ ಪಾರಣಿಯ ಸಮಯಕ್ಕೆ ಬಂದಿದ್ದರು. ಮಹಾಭಕ್ತನಾಗಿರ್ತಕ್ಕಂಥ ಅಂಬರೀಷ 1 ವರ್ಷ ಉಪವಾಸ ಕೂತಿದ್ದಾರೆ. ಮನೆಗೆ ಬಂದಿರತಕ್ಕಂಥ ಋಷಿಮುನಿಗಳು ಯಾರೂ ಕೂಡ ಊಟ ಮಾಡದೆ, ದ್ವಾದಶಿ ಪಾರಣಿ ಮಾಡದೆ, ಅವರೆಲ್ಲರೂ ಕೂಡ ಇವತ್ತಿನ ದಿವಸ ಇರಬೇಕಾದ್ರೆ ನಾನು ಏನೂ ಸ್ವೀಕಾರ ಮಾಡುವ ಹಾಗಿಲ್ಲ, ನನ್ನ ಪ್ರಾಣ ಹಿಂಗೆ ಹೋದರೂ ಚಿಂತಿಲ್ಲ ಅಂಥೇಳಿ 360 ದಿವಸಗಳ ಕಾಲ ಭಗವಂತನ ಸ್ಮರಣೆಯನ್ನು ಮಾಡ್ತಾ 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 ಕೂತಿರ್ತಕ್ಕಂಥ ಸಂದರ್ಭ. ದುರ್ವಾಸರು ಅಲ್ಲಿ ಬರೋಣ, ಈ ವಿಷಯವನ್ನು ತಿಳಿಸೋಣ, ಮತ್ತೊಮ್ಮೆ ಎಲ್ಲ ಭಕ್ಷಾದಿಗಳನ್ನು ಅಡಿಗಾದಿಗಳನ್ನು ಮಾಡಿಸಿಕೊಂಡು ನೈವೇದ್ಯಾದಿಗಳನ್ನು ಮಾಡಿ ಆ ಒಂದು ಋಷಿ ಪುಂಗವರಿಗೆ ಎಲ್ಲರಿಗೂ ಕೂಡ ಪಾರಣಿಯನ್ನು ಮಾಡಿಸಿರ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಅದಕ್ಕೋಸ್ಕರವಾಗಿ ಯಾರು ಏಕಾದಶಿ ವ್ರತವನ್ನು ಮಾಡ್ತಾರೋ ಭಗವಂತ ಇವತ್ತಿಗೂ ಕೂಡ ಅವರ ಮನೆಯಲ್ಲಿ ಸುದರ್ಶನ ಚಕ್ರವನ್ನು ಕಳಿಸ್ತಾನೆ. ದಶಮಿ ದಿವಸನೇ ಕಳಿಸಿಬಿಡ್ತಾನಂತೆ. ದಶಮಿ, ಏಕಾದಶಿ, ದ್ವಾದಶಿ 3 ದಿವಸ ಸುದರ್ಶನ ಚಕ್ರ ಅಲ್ಲೇ ಇರೋದು. ಏಕಾದಶಿಗೆ ಭಂಗ ಆಗುವ ರೀತಿಯಲ್ಲಿ ಅವರನ್ನು ರಕ್ಷಣೆ ಮಾಡ್ತಾನೆ ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಈ ರೀತಿಯಾಗಿರ್ತಕ್ಕಂಥ ಭಗವಂತನ ಮಹಿಮೆಯೂ ಕೂಡ ಇದರಲ್ಲಿ ಸೇರಿಕೊಳ್ಳುತ್ತದೆ. ಅಂದರೆ ಪ್ರಸ್ತುತವಾಗಿ ನಾವು ಹೇಳಬೇಕಾಗಿರ್ತಕ್ಕಂಥ ವಿಷಯ ಎಲ್ಲಿಗೆಂದರೆ, ಭಾಗವತದಿಂದ ಪ್ರಾರಂಭ ಆಗಿರ್ತಕ್ಕಂಥ ವಿಷಯ ಹೇಗೆ ಅಂದರೆ, ಇವತ್ತಿನ ದಿವಸ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಅಂದರೆ ನಾವು ಮಾಡ್ತಾ ಇರತಕ್ಕಂಥ ಭಾಗವತ ಪಾಂಡವರಿಂದ ಬಂತು. ನಾವು ಹೇಳ್ತಾ ಇರತಕ್ಕಂಥ ವಿಷ್ಣು ಸಹಸ್ರನಾಮ ಪಾಂಡವರಿಂದ ಬಂತು. ನಾವು ಹೇಳ್ತಾ ಇರತಕ್ಕಂಥ ಭಾರತ ಪಾಂಡವರಿಂದ ಬಂತು. ನಾವು ಹೇಳ್ತಾ ಇರತಕ್ಕಂಥ ವಿಷ್ಣು ಸಹಸ್ರನಾಮ ಪಾಂಡವರಿಂದ ಬಂತು. ನಾವು ಇವತ್ತಿನ ದಿವಸ ಆ ಯಕ್ಷನ ಪ್ರಶ್ನೆಗಳು, ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬರ್ತಾ ಇರತಕ್ಕಂಥ ಯಕ್ಷ ಪ್ರಶ್ನೆಗೆ ಕಾರಣೀಕರ್ತರಾಗಿರ್ತಕ್ಕಂಥವರು ಪಾಂಡವರಿಂದಲೇ ಬಂತು. ಅಂದರೆ ಪಾಂಡವರು ಈ ಒಂದು ಯಾವುದೇ ಕಾರ್ಯ ನಡೆದರೂ ಕೂಡ ವಿಷ್ಣು ಸಹಸ್ರನಾಮವನ್ನು ಹೇಳಿದರೆ ಭೀಷ್ಮಾಚಾರ್ಯರಿಗೆ ಪುಣ್ಯ ಹೋಯಿತು. ಅದೇ ಪ್ರಕಾರವಾಗಿ ಧರ್ಮರಾಯನಿಗೆ ಹೋಯಿತು, ಅರ್ಜುನನಿಗೆ ಹೋಯಿತು, ಪರೀಕ್ಷಿತನಿಗೆ ಹೋಯಿತು, ನಕುಲನಿಗೆ ಹೋಯಿತು, ಸಹದೇವನಿಗೆ ಹೋಯಿತು, ಜನಮೇಜಯರಾಯನಿಗೆ ಹೋಯಿತು. ಈ ರೀತಿಯಾಗಿ ಪುಣ್ಯವನ್ನು ಸಂಪಾದನೆ ಮಾಡ್ತಾ ಇರತಕ್ಕಂಥ ಅವರನ್ನು ನೋಡಿದಾಗ ಒಂದು ಬರ್ತದೆ. ಇಲ್ಲಿ ವಿಚಿತ್ರವಾಗಿರತಕ್ಕಂಥ ದೃಶ್ಯ ನೋಡ್ರಿ. ಯಾವ್ಯಾವಾಗಪ್ಪ ಇದು ಎಲ್ಲವೂ ಕೂಡ ಇವರಿಂದ ಬಂತು ಅಂದರೆ, ತಾನು ತನ್ನ ಆ ಒಂದು ಮುಂದಿರತಕ್ಕಂಥ ಬಂಧುಗಳನ್ನು ಕೊಲ್ಲುವಾಗ, ಸೈನಿಕರನ್ನು ಕೊಲ್ಲುವಾಗ ಹುಟ್ಟಿರ್ತಕ್ಕಂಥದ್ದೇ ಆ ಒಂದು ಭಗವದ್ಗೀತೆ. ಸ್ವತಃ ಪರೀಕ್ಷಿತ ರಾಜ ತಾನೇ 7 ದಿನಗಳಲ್ಲಿ ಸಾಯ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲೇ ಹುಟ್ಟಿಕೊಂಡಿರತಕ್ಕಂಥದ್ದೇ ಭಾಗವತ. ಅದೇ ಪ್ರಕಾರವಾಗಿ ತಾನು ಎಲ್ಲ ಸರ್ಪಗಳನ್ನು ಕೊಂದಿರತಕ್ಕಂಥ ಸಂದರ್ಭದಲ್ಲಿ ಅದರ ಪಶ್ಚಾತ್ತಾಪವಾಗಿ ಹುಟ್ಟಿರ್ತಕ್ಕಂಥದ್ದೇ ಭಾರತ. ಅದೇ ಪ್ರಕಾರವಾಗಿ ಈ ಒಂದು ಭಗವದ್ಗೀತೆ, ಭಾರತ, ಅದೇ ಪ್ರಕಾರವಾಗಿ ಯಕ್ಷಪ್ರಶ್ನೆ, ಅದೇ ಪ್ರಕಾರವಾಗಿ ಈ ಇದು ಏನು ಭಾಗವತ, ಭಾರತ, ಯಕ್ಷಪ್ರಶ್ನೆ, ಅದೇ ಪ್ರಕಾರವಾಗಿ ಈ ವಿಷ್ಣು ಸಹಸ್ರನಾಮ, ಇದು ಎಲ್ಲವೂ ಕೂಡ ಹುಟ್ಟಿರ್ತಕ್ಕಂಥದ್ದು ಯಾವಾಗ ಅಂದರೆ ಸಾವಿನ ಸಂದರ್ಭದಲ್ಲಿ. ಅಂದರೆ ಇವು ಯಾವೂ ಕೂಡ ಹಾಗೆ ಆಡ್ಕೊಂಡು ನೋಡಿಕೊಂಡು ಓಡಾಡಿಕೊಂಡು ಹಾಗೆ ಆರಾಮಾಗಿ ಆಗಿರ್ತಕ್ಕಂಥದ್ದಿಲ್ಲ. ಯಾವ್ಯಾವಾಗ ಸಾವುಗಳು ಸಮೀಪ ಬಂದಿದೆಯೋ ಆ ಸಾವು ಸಮೀಪ ಬಂದಿರತಕ್ಕಂಥ ಸಂದರ್ಭದಲ್ಲೇ ಹೊರಹೊಮ್ಮಿರತಕ್ಕಂಥ ತತ್ವಜ್ಞಾನಗಳಿವು ಆಗಿರತಕ್ಕಂಥವು. ಅದೇ ಪ್ರಕಾರವಾಗಿ ಈ ಒಂದು 5 ಘಟನೆಗಳನ್ನು ಕೂಡ ನಾವು ನೋಡಿದಾಗ ಅಲ್ಲಿ ಸಾವು ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ಪ್ರಕಾರವಾಗಿ ನಮಗೆ ಆ ಒಂದು ಭಗವಂತನಿಂದ ಆಗಿರತಕ್ಕಂಥ ಉಪಕಾರ, ಪಾಂಡವರಿಂದ ಆಗಿರತಕ್ಕಂಥ ಉಪಕಾರ, ಅನೇಕ ಜ್ಞಾನಿವರಿಣ್ಯರಿಂದ ಆಗಿರತಕ್ಕಂಥ ಉಪಕಾರ, ವಿಚಿತ್ರ ಘಟನೆಗಳಿಂದ ಕುಂತಿ ಮಾದ್ರಿಯರಿಂದ ಅನೇಕ ವಿಷಯಗಳನ್ನು ತಿಳ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಬದುಕಿನಲ್ಲಿ ಹಾಸು ಹೊಸ್ಸಾಗಿರ್ತಕ್ಕಂಥ ಈ ಒಂದು ವಿಷಯಗಳನ್ನು ಮನನ ಮಾಡ್ತಾ 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 ಜೀವನವನ್ನು ಮಾಡಲಿ ಅನ್ನೋದಕ್ಕೋಸ್ಕರವಾಗಿಯೇ ಭಗವಂತ ನಮ್ಮನ್ನು ಮನುಷ್ಯರಾಗಿ ಹುಟ್ಟಿಸಿದ, ಭಾರತದಲ್ಲಿ ಹುಟ್ಟಿಸಿದ. ಅದೇ ಪ್ರಕಾರವಾಗಿ ನಮ್ಮನ್ನು ಬ್ರಾಹ್ಮಣರಾಗಿ ಹುಟ್ಟಿಸಿದ,
ವೈಷ್ಣವರಾಗಿ ಹುಟ್ಟಿಸಿದ, ಮಾಧ್ವರಾಗಿ ಹುಟ್ಟಿಸಿದ ಮಾತ್ರ ಅಲ್ಲ, ಅನೇಕ ಸಾಧು ಸಂತರ, ಅನೇಕ ಮಹಾನ್ ವ್ಯಕ್ತಿಗಳ ಸಹವಾಸವನ್ನು ಕೊಟ್ಟು ನನ್ನ ಹತ್ತಿರವೇ ಇಟ್ಟ. ಇದೆಲ್ಲವೂ ಕೂಡ ಏನು ತೋರಿಸ್ತದೆ ಅಂದರೆ, ಭಗವಂತ ನಮ್ಮ ಪುಣ್ಯವನ್ನು ಕಿಂಚಿತ್ತೂ ಇಟ್ಟುಕೊಳ್ಳಲಾರ. ಆಯಾ ಸಂದರ್ಭಕ್ಕೆ ಆತ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ ಅಂತಕ್ಕಂಥದ್ದು ಲವಲೇಶ ಸಂಶಯವೂ ಇಲ್ಲ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಏಕಾದಶಿಯ ಈ ಒಂದು ಮಹತ್ವವಾಗಿರತಕ್ಕಂಥ ದಿನದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಅಧಿಕ ಮಾಸ, ಅದೇ ಪ್ರಕಾರವಾಗಿ ಭಾಗವತ, ಅದೇ ಪ್ರಕಾರವಾಗಿ ಮಾದಿನೂರು ವಿಷ್ಣು ತೀರ್ಥರ ಸನ್ನಿಧಾನ, ಅದೇ ಪ್ರಕಾರವಾಗಿ ಏಕಾದಶಿ, ಈ ಎಲ್ಲ ಮಹತ್ತರವಾಗಿರತಕ್ಕಂಥ ಏನು ಕಿರೀಟಪ್ರಾಯವಾಗಿರತಕ್ಕಂಥ ಸಂಗಮದ ಮಧ್ಯದಲ್ಲಿ ಇವತ್ತಿನ ಈ ಎಲ್ಲ ಪುಣ್ಯವನ್ನು ಕೂಡ ಭಗವಂತ ನಮಗೆ ಖಂಡಿತವಾಗಲೂ ಕೂಡ ಒದಗಿಸ್ತಾನೆ ಅಂತ ತಿಳಿಸ್ತಾ, ಇಲ್ಲಿಯವರೆಗೂ ಒಂದು ತಾಸಿನ ಪರ್ಯಂತರವಾಗಿ ತನ್ನ ಗುಣಗಾನವನ್ನು ತಾನೇ ಒಳಗಡೆಗೆ ನಿಂತುಕೊಂಡು ಮಾಡಿಸಿಕೊಂಡಿರ್ತಕ್ಕಂಥ ಆ ಒಂದು ಭಗವಂತನಿಗೆ, ವಿಷ್ಣು ತೀರ್ಥರ ಅಂತರ್ಯಾಮಿಯಾಗಿರ್ತಕ್ಕಂಥ, ಅದೇ ಪ್ರಕಾರವಾಗಿ ಆ ಒಂದು ಸತ್ಯವರು ವ್ಯಾಸ್ತತ್ವಜ್ಞರ ಅಂತರ್ಯಾಮಿಯಾಗಿರ್ತಕ್ಕಂಥ, ಭಾರತೀ ರಮಣನ ಅಂತರ್ಯಾಮಿಯಾಗಿರ್ತಕ್ಕಂಥ ಒಂದು ಗೋಪಾಲಕೃಷ್ಣನಿಗೆ ಈ ಒಂದು ಏಕಾದಶಿಯ ಈ ಒಂದು ಮಹತ್ವವಾಗಿರತಕ್ಕಂಥ ಉಪನ್ಯಾಸವನ್ನು ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣ.